ಒಂದು ವರ್ಷವಾದ್ರೂ ಕಮ್ಸೆ ಕಮ್ ನಾವೇನಾಗ್ಬೇಕು ಇಲ್ಲಿ ಸಹನೆ ತಾಳ್ಮೆಯಿಂದ ಹೋಗ್ಬೇಕು. ನಾವು ತಾಳ್ಮೆಯನ್ನ ತಾಳದೇ ಇದ್ರೆ, ನಾವಿಲ್ಲಿ ಒಂದು ವರ್ಷ ತಾಳ್ಮೆ ತಾಳದಿದ್ದಂದ್ರೆ ನಾವ್ ಇದರಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ. ಯಾವ ರೀತಿ ಫಾರ್ ಎಕ್ಸಾಂಪಲ್, ಒಬ್ಬ ತಾಯಿ ಗರ್ಭವತಿ ಆಗಿ ಒಬ್ಬ ಮಗನಿಗೆ, ಒಂದು ಮುದ್ದು ಮಗನಿಗೆ ಜನ್ಮವನ್ನ ನೀಡಬೇಕಾದ್ರೆ 9 ತಿಂಗಳ ತನ್ನ ಹೊಟ್ಟೆಯಲ್ಲಿ, ಆ ಗರ್ಭದಲ್ಲಿ ಆ ಕೂಸವನ್ನ ಇಟ್ಕೊಂಡು ಸಾಕಿ ಸಲುವಿ ಜೋಪಾನ ಮಾಡ್ತಾಳ. ಅದೇ ರೀತಿ ನಾವುಗಳು ಕೂಡ ನಮ್ಮ ತಂಡದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬರನ್ನು ಕೂಡ ಯಾವ ರೀತಿ ಸಲುಬೇಕು ಅಂತಂದ್ರೆ ಒಬ್ಬ ತಾಯಿಯಂತೆ ಸಲುಬೇಕು. ಜೊತೆಗೆ ನಾವುಗಳು ಕೂಡ ಆ ತಾಯಿ ಯಾವ ರೀತಿ ಪೇಶನ್ಸ್ ತಾಳ್ಮೆ ಸಹಿಸ್ಕೊತಾಳೆ, ಆ ತಾಯಿ ಎಷ್ಟು ಕಷ್ಟ ಸಹಿಸ್ತಾಳೆಪ್ಪ ಅಂತಂದ್ರೆ, ಒಳಗಡೆ ಮಗು ಒದಿತಾ ಇರ್ತದ, ಚೀರ್ತಾ ಇರ್ತದ, ಊಟ ಮಾಡ್ತಿರ್ತದ, ಏನೆಲ್ಲ ಹೊಲಸು ಗಲೀಜ್ ಏನೆಲ್ಲ ಮಾಡ್ತಿರ್ತದ. ಮಗು ಹುಟ್ಟಿ ಬರ್ಬೇಕಾದ್ರೆ ಆ ಮಗು ಕೊಡ್ತಿರ್ತಕ್ಕಂತ ಪ್ರತಿಯೊಂದು ನೋವನ್ನು ಕೂಡ ಏನ್ ಮಾಡ್ತಾಳೆ, ತಾಯಿ ಸಹಿಸ್ಕೊತಾಳಲ್ಲ. ಅದೇ ರೀತಿ ನಾವುಗಳು ಕೂಡ ಇಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ, ನಮ್ಮ ಮನೆಯವರು ತ್ರಾಸ್ ಕೊಡ್ತಾರೆ, ನಮ್ಮ ಸಂಬಂಧಿಕರು ತ್ರಾಸ್ ಕೊಡ್ತಾರೆ, ಬಂಧು ಬಳಗದವರು ತ್ರಾಸ್ ಕೊಡ್ತಾರೆ, ಆಪ್ತ ಮಿತ್ರ ತ್ರಾಸ್ ಕೊಡ್ತಾರೆ, ನಮ್ಮ ತಂಡದವರು ತ್ರಾಸ್ ಕೊಡ್ತಾರೆ, ನಮ್ಮ ಡೌನ್ಲೈನ್ ಅಪ್ಲೈನ್ ತ್ರಾಸ್ ಕೊಡ್ತಾರೆ, ಡೌನ್ಲೈನ್ ತ್ರಾಸ್ ಕೊಡ್ತಾರೆ. ಯಾರಾದ್ರೂ ಒಟ್ಟು ಸಾಕಷ್ಟು ನಮಗೆ ಏನ್ ಮಾಡ್ತಾರೆ, ತ್ರಾಸ್ ಅಂದ್ರೆ ನಮ್ಗೆ ಕಷ್ಟದ ಹಾದಿಯಲ್ಲಿ ನಮಗೆ ಸಾಕಷ್ಟು ನೋವುಗಳಿರ್ತಾವೆ ಸ್ನೇಹಿತರೆ. ಅದಕ್ಕಾಗಿ ಇವೆಲ್ಲಗಳನ್ನ ತಾಳ್ಮೆಯನ್ನು ನಾವು ಸಹಿಸ್ಕೊಂಡದ್ದಾದ್ರೆ ನಾವು ಮಾತ್ರ ಇದರಲ್ಲಿ ಡೈಮಂಡ್ ಆಗ್ತೀವಿ. ನಾವೇನಾದ್ರೂ ಈ ಪಿ ಅನ್ನುವಂತ ಒಂದು ಪೇಶನ್ಸ್, ತಾಳ್ಮೆ ಅನ್ನುವಂಥದ್ದು ನಾವೇನಾದ್ರೂ ಸೈಡ್ ಆದಿವಿ ಅಂತಂದ್ರೆ ಸಾಧ್ಯನೇ ಇಲ್ಲ ನಾವ್ ಇದ್ರಾಗ ಡೈಮಂಡ್ ಆಗಕ್ಕ. ಸೊ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಒಬ್ಬ ತಾಯಿ ಗರ್ಭವತಿಯಿಂದ ಮಗುವನ್ನ ಭೂಮಿಗೆ ನೀಡಬೇಕಾದ್ರೆ ಯಾವ ರೀತಿ 9 ತಿಂಗಳ ಧಾರಣೆ ಮಾಡ್ತಾಳ. ಫಾರ್ ಎಕ್ಸಾಂಪಲ್, ನಾವು ಮಕ್ಕಳಾಗಿ, ನಾವು ವಿದ್ಯಾರ್ಥಿಗಳಾಗಿ 1ನೇ ತರಗತಿಯಿಂದ 2ನೇ ತರಗತಿಗೆ ನಾವು ಪಾಸ್ ಆಗ್ಬೇಕಾದ್ರೆ 1 ವರ್ಷ ಕಠೋರ ಪರಿಶ್ರಮವನ್ನ ಕಲಿತು ವಿದ್ಯಾಭ್ಯಾಸ ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಮತ್ತೊಂದು ಹೆಜ್ಜೆಗೆ ಹೋಗ್ತೀವಲ್ಲ. ಆ ರೀತಿ ನಾವುಗಳು ಕೂಡ 1 ವರ್ಷ ನಾವ್ ಏನ್ ಮಾಡ್ಬೇಕಾಗತ್ತೆ, ಪೇಶನ್ಸ್ ತಾಳ್ಮೆಯನ್ನ ಕಾಯ್ಬೇಕಾಗತ್ತೆ. ಅದನ್ನ ಬಿಟ್ಟುಕೊಂಡು ನಾವು ಮಾಸ್ತರ್ ಜೋಡಿ ಜಗಳಾಡ್ತೀವಿ. 4-5-6 ತಿಂಗಳ ಓದಾಕತ್ತ ಮಗನ ನನ್ನ ಪಾಠ 3ನೇದೇ ತೆಗೆದ್ 4ನೇದೇ ಪಾಸ್ ಮಾಡಂತ ಮಾಸ್ತರ್ಗಳು ಜಗಳ ತೆಗೆದ್ರೆ ಯಾವತ್ತೂ ಆಗಂಗಿಲ್ಲ ಸ್ನೇಹಿತರೆ, ನಾವು ಹಾಳಾಗ್ತಿವಿ. ಅದೇ ರೀತಿ ಒಬ್ಬ ರೈತ ಬೆಳೆಯನ್ನ ಒಂದು ಕಬ್ಬವನ್ನ ಹಚ್ಚಿದ ಮೇಲೆ 1 ವರ್ಷ ಅದಕ್ಕೆ ಬೀಜ, ಔಷಧಿ, ಉಪಚಾರ, ನೀರವನ್ನ ನೀಡಿದಾಗ 9 ರಿಂದ 10 ತಿಂಗಳಿಗೆ ಆ ಬೆಳೆಯನ್ನ, ಆ ಬೀಜವನ್ನ ಮಾರಾಟ ಮಾಡಕ್ಕಾಗತ್ತಲ್ಲ. ಅದೇ ಸೇಮ್ ಟು ಸೇಮ್ ನಾವುಗಳು ಕೂಡ ಇಲ್ಲಿ ಏನಾಗ್ಬೇಕಾಗತ್ತೆ, ಪೇಶನ್ಸ್ ತಾಳ್ಬೇಕಾಗತ್ತೆ. ಅದೇ ಕಬ್ಬನ್ನ ಹಚ್ಚಿದ ಮೇಲೆ 4 ತಿಂಗಳದಾಗ ವೈರಿ ಅಂತ ನಿಂತೀವಿ ಅಂತಂದ್ರೆ ಅವಾಗಿನ ವಾಡಿ ಇರ್ತದ, ಅದ್ರೊಳಗೆ ರಸ ತುಂಬಿರೋದಿಲ್ಲ, ಆಮೇಲೆ ಅದರಲ್ಲಿ ಆ ರೀತಿ ಬೆಲೆ ಬಾಳೋದಿಲ್ಲ. ಯಾಕಂದ್ರೆ ಮೇವಿಗೆ ಮಾರಾಟ ಆಗ್ಬೋದು ವಿನಃ ಅದು ನಮ್ಗೆ ಏನಾಗತ್ತೆ, ಸಕ್ರೆ ಆಗೋದಿಲ್ಲ. ಆ ಟೈಪ್ ಸ್ನೇಹಿತರೆ ನಾವುಗಳು ಕೂಡ ಇಲ್ಲಿ ಪೇಶನ್ಸ್ ತಾಳ್ಮೆ ಅನ್ನುವಂಥದ್ದು ಬಹಳ ಅತಿ ಅದ್ಭುತವಾದಂಥದ್ದು. ಮೊನ್ನೆ ಕೂಡ ನಾನು ಒಂದು ಉದಾಹರಣೆಯನ್ನ ಹೇಳಿನಿ. ಪ್ರತಿ ಸರಿನೂ ಕೂಡ ಉದಾಹರಣೆ ಹೇಳೋದು ಬೇಡ, ಗೊತ್ತಾದ್ರೆ ಸಾಕು. ತಾಳ್ಮೆ ಅನ್ನುವಂಥದ್ದು ಬಹಳ ಅತಿ ಅಮೂಲ್ಯವಾಗಿದ್ದು ಸ್ನೇಹಿತರೆ. ತಾಳ್ಮೆ ಇದ್ರೆ ನಾವು ಇದ್ರ ಸಕ್ಸಸ್ ಆಗ್ತೀವಿ, ತಾಳ್ಮೆ ಇಲ್ಲ ಅಂತಂದ್ರೆ ನಾವು ಸಕ್ಸಸ್ಫುಲ್ ಆಗೋದಿಲ್ಲ. ಅಟಿಟ್ಯೂಡ್ ಅನ್ನುವಂಥದ್ದು ಒಂದು ಶುಡ್ ಬಿ ಇನ್ ಪಾಸಿಟಿವ್ ಅನ್ನುವಂತ ಒಂದು ಕಥೆಯನ್ನು ಹೇಳಿ. ರಾಮ ಮತ್ತು ಶ್ಯಾಮ ಯಾವ ರೀತಿ ಪಾಸಿಟಿವ್ ಇರ್ಬೇಕಪ್ಪ ಅಂತಂದ್ರೆ, ಜೀವನದಲ್ಲಿ ನಾವು ಜೀವನದಲ್ಲಿ ಯಶಸ್ವಿ ಆಗೇ ಆಗ್ತೀವಿ ಅನ್ನುವಂತ ವ್ಯಕ್ತಿ ಏನಾದ್ರು ಅವನು ಪಾಸಿಟಿವ್ ವಿಚಾರ ಮಾಡ್ತಿದ್ದ ಅಂತಂದ್ರೆ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗ್ತಾನೆ. ನೆಗೆಟಿವ್ ವಿಚಾರ ಮಾಡ್ತಿದ್ದ ಅಂತ ವ್ಯಕ್ತಿ ಅವ್ನು ನೆಗೆಟಿವ್ ಆಗಿ ಹೋಗ್ತಾನೆ. ಯಾಕಂದ್ರೆ ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡ್ಬೇಕು, ಎಲ್ಲಿಂದ ಎಲ್ಲಿ ಹೋಗ್ಬೇಕಾದ್ರೆ ವಿಶ್ವಾಸ ಮಾಡ್ಲೇಬೇಕು, ಪಾಸಿಟಿವ್ ವಿಶ್ವಾಸ ಮಾಡ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಗುರಿಯನ್ನ ನಾವು ತಲುಪಕ್ಕ ಸಾಧ್ಯ ಇಲ್ಲ. ಇವತ್ತು ನಾನು ವಿಜಯಪುರದಿಂದ ಬೆಳಗಾವಿ ಬರ್ಬೇಕನ್ನಂಗಾದ್ರೆ ನಾನು ಕುಂದಿರ್ತಕ್ಕಂತ ಬಸ್ ಮೇಲೆ ನಾನು ಏನ್ ಮಾಡ್ಬೇಕಾಗತ್ತ, ವಿಶ್ವಾಸ ಮಾಡ್ಬೇಕಾಗತ್ತ. ಆ ನಡೆಸುವಂತ ಚಾಲಕನ ಮೇಲೆ ನಮಗ ವಿಶ್ವಾಸ ಮಾಡ್ಬೇಕಾಗತ್ತ. ಆ ಡ್ರೈವರ್ ಮೇಲೆ ಮತ್ತೆ ಬಸ್ ಮೇಲೆ ನಮಗ ವಿಶ್ವಾಸ ಇಲ್ಲ ಅಂತಂದ್ರೆ ನಾನು ವಿಜಯಪುರದಿಂದ ಬೆಳಗಾವಿ ನನಗೆ ಯಾವತ್ತೂ ಕೂಡ ಬರಕ್ ಆಗೋದಿಲ್ಲ. ಸೇಮ್ ಟು ಸೇಮ್ ಸ್ನೇಹಿತರೆ, ನಾವು ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಬೇಕು, ಪಾಸಿಟಿವ್ ಇರಬೇಕು. ಎಸ್, ನಾನು ಇವತ್ತು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಆಫೀಸ್ಗೆ ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀನಿ, ಕೆಲಸ ಮಾಡಿ ಮತ್ತೆ ಮನೆಗೆ ಸಬ್ಜಿ ತಗೊಂಡು ಅಥವಾ ನಾನು ಮನೆಗೆ ಬೇಕಾದಂತ ದಿನಸಿಗಳನ್ನ ತಗೊಂಡು ನಾನು ಮನೆಗೆ ಬರ್ತೀನಿ ಅಂತ ಮುಂಜಾನೆ ಹೋಗುವಾಗ ಪಾಸಿಟಿವ್ ವಿಚಾರ ಮಾಡಿ ಹೋಗಿದ್ದ ಅಂತಂದ್ರೆ ಅವ್ 100 to 101% ತನ್ನ ಕೆಲಸ ಮಾಡ್ತಾನೆ, ನೌಕರಿ ಮಾಡ್ತಾನೆ. ಮನೆಗೆ ಬರಬೇಕಾದ್ರೆ ಮಾರ್ಕೆಟಿಂಗ್ ಹೋಗಿ ಖರೀದಾರಿ ಮಾಡ್ಕೊಂಡು ತನ್ನ ಮನೆಗೆ ಆರಾಮ್ಸರಿ ಬರ್ತಾನೆ, ತನ್ನ ಹೆಂಡತಿ ಮಕ್ಕಳೊಂದಿಗೆ ಕುಂತ್ಕೊಂಡು ಆರಾಮ್ ಊಟ ಮಾಡ್ತಾನೆ. ತಿಂಗಳ ಆದ ತಕ್ಷಣ ಅವನೇನ್ ಮಾಡ್ತಾನೆ, ಪೇಮೆಂಟ್ ಅನ್ನ ತಗೋತಾನೆ. ಅದನ್ನೇ ಮನೆ ಹೊರಗೆ ಹೋಗಕ್ಕಿಂತ ಮುಂಚೆ ಜಿಟಿ ಮಳಿ ಬರಾಯ್ತಿ, ಬೈಕ್ ಮೇಲೆ ಆದ್ರೆ ಹೆಂಗ, ಬೈಕ್ ನಡ್ಬಾರ ಪಂಚರ್ ಆದ್ರೆ ಹೆಂಗ, ನಾ ಹೋಗು ಗಾಡಿ ಗಾಡಿ ನನ್ ಸ್ಲಿಪ್ ಆದ್ರೆ ಹೆಂಗ, ನಾ ಬಿದ್ರೆ ಹೆಂಗ, ತಲಿ ಹೊಡೆದ್ರೆ ಹೆಂಗ, ಮನೆಯವ್ರು ಬಂದ್ ನನ್ ನೋಡ್ಲಿಕ್ಕಂದ್ರೆ ಹೆಂಗ, ನಂದ್ ಅಲ್ಲೇ ಜೀವ ಆದ್ರೆ ಹೆಂಗ ಅಂತ ಇಲ್ಲೇ ಮನ್ಯಾಗ ಕೂತ್ಕೊಂಡು ಹೆಂಗ ಮಾಡ್ಕೊತ್ ಕೂತ ಅಂತಂದ್ರೆ ಅವ್ ಹೆಂಗಾಗಿ ಅಲ್ಲೇ ಕುಂದಿರ್ತಾನ. ಮನಿ ಬಿಟ್ಟು ಹೊರಗೆ ಹೊಸ್ಲಾ ದಾಟ್ ಹೊರಗ್ ಬರಾಕ್ ಆಗೋದಿಲ್ಲ. ಯಾಕಂದ್ರೆ ಅವನ ಹತ್ರ ಧೈರ್ಯನೇ ಇಲ್ಲ, ಪಾಸಿಟಿವ್ ವಿಚಾರ ಇಲ್ಲ, ಎಲ್ಲ ನೆಗೆಟಿವ್ ಇರೋದ್ರಿಂದ ಆ ವ್ಯಕ್ತಿ ಅಲ್ಲೇ ಹಾಳಾಗ್ಬಿಡ್ತಾನೆ ಸ್ನೇಹಿತರೆ. ಸೇಮ್ ಟು ಸೇಮ್ ಸ್ನೇಹಿತರೆ, ನಾವುಗಳು ಕೂಡ ಇಲ್ಲಿ ಏನಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ನೆಗೆಟಿವ್ ಏನಪ್ಪಾ ಕಂಪನಿ ಓಡಿ ಹೋದ್ರೆ ಹೆಂಗ,
ಪೇಮೆಂಟ್ ಬರ್ಲಿಕ್ಕಂದ್ರೆ ಹೆಂಗ, ಇವ್ರ ಕೆಲಸ ಮಾಡ್ಲಿಕ್ಕಂದ್ರೆ ಹೆಂಗ, ಇವ್ರ ಕಂಪನಿ ಬಿಟ್ರಂದ್ರೆ ಹೆಂಗ, ಅಯ್ಯೋ ಅವ್ರ ಹೆಂಗ ಬಿಡೋರ್ ಬಿಡ್ಲಿ, ಕೆಲಸ ಮಾಡೋರ್ ಮಾಡ್ಲಿ, ಯಾವ್ದ್ರ ಬಿಡ್ರಿ, ನಾವ್ ಮಾಡಕ್ ನಿಂತೀವಿ, ನಾವ್ ಡೈಮಂಡ್ ಆಗ್ಬೇಕು ನಿಂತೀವಿ, ನಾವ್ ಮಾಡಿದ್ರೆ ನಾನ್ ನಿಲ್ಸ್ತೀನಿ ಅಂತಂದ್ರೆ ಸಕ್ಸಸ್ಫುಲ್ ಆಗ್ತಾನೆ ಆಗ್ತಾನೆ. ಆಟಿಟ್ಯೂಡ್ ಅಂದ್ರೆ ನಮ್ಮ ದೃಷ್ಟಿಕೋನ ಹೆಂಗಿರ್ಬೇಕಪ್ಪ ಅಂತಂದ್ರೆ ಪಾಸಿಟಿವ್ ಆಗಿರ್ಬೇಕು. ಎಷ್ಟೊತ್ತಿಗೆ ಮಾಧವಾನಂದ ಸ್ವಲ್ಪ ಫೋನ್ ಮಾಡಿ ಹೇಳೋ, 3 ಸರಿ ಫೋನ್ ಹಚ್ಚತ್ತ, ನಾನು ಹೇಳಿಲ್ಲ ಶುಕ್ರವಾರ ಹಚ್ಚಬೇಡ ಅಂತ. ಒಂದ್ಸರಿ ಹೇಳು, ಶುಕ್ರವಾರ ಹಚ್ಬೇಡಿ ಅಂತ ಕಟ್ ಮಾಡಿದ್ರು ಕೂಡ ಪದೇ ಹಚ್ಚತ್ತಾರ. ಹೇಳೋರು ಕ್ಲಾಸ್ನಾಗ ಹಚ್ಬೇಡ ಅಂತ ಹೇಳಿ ನಾ ಶುಕ್ರವಾರ, ಬುಧವಾರ ಮತ್ತು ರವಿವಾರ ಹಚ್ಬೇಡಿ ಅಂತ ಹೇಳಿದ್ರೆ ಇದೇ ಟೈಮ್ ಹಚ್ತಾರೆ. ನೀತಿ ಬಂದ್ರೆ ಮಕ್ಕ ಅಂತ ಹೇಳ್ರಿ, ನಾನು ಆಮೇಲೆ ನಾಳೆ ಮಾತಾಡ್ತೀನಿ ನೋಡ್ರಿ. ಓಕೆ, ಆಟಿಟ್ಯೂಡ್ ಅಂತಂದ್ರೆ ದೃಷ್ಟಿಕೋನ ನಮ್ದು ಹೆಂಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಪಾಸಿಟಿವ್ ಅಂತಂದ್ರೆ ಯಾವತ್ತಿದ್ರು ಕೂಡ ನಮ್ಮ ವಿಚಾರ ದೃಷ್ಟಿಕೋನ, ಎಸ್ ಈ ವ್ಯಕ್ತಿ ಕೆಲಸ ಮಾಡಿದ್ರೆ ಹೆಂಗ, ಈ ವ್ಯಕ್ತಿನ ಹೇಳ್ದಂಗ್ ಕೇಳಿದ್ರೆ ಹೆಂಗ, ಈ ವ್ಯಕ್ತಿ ಜೊತೆ ನಾ ಕೆಲಸ ಮಾಡಿ ಈ ವ್ಯಕ್ತಿ ಡೈಮಂಡ್ ಆದ್ರೆ ಹೆಂಗ, ಇವನ ಬಾಯಿಂದ ನನ್ನ ಹೆಸರುಗಳನ್ನ ತಗೊಂಡು ನನ್ನ ಬಗ್ಗೆ ಹೊಗಳಿದ್ರ ಅಂದ್ರ ಮುಂದೆ ಹೆಂಗ ಅಂತ ನಾವು ಒಳ್ಳೆ ವಿಚಾರ ಮಾಡ್ಕೊತ ಹೋಗ್ಬೇಕು. ಎಸ್ ಈ ವ್ಯಕ್ತಿಯಲ್ಲಿ ಇಷ್ಟೊಂದು ಅದ್ಭುತವಾದ ಶಕ್ತಿ ಅದ, ಈ ವ್ಯಕ್ತಿ ಡೈಮಂಡ್ ಆದ್ರೆ ಹೆಂಗ, ಈ ಹುಡುಗ ಡೈಮಂಡ್ ಆದ ಅಂದ್ರೆ ಹೆಂಗ, ಇವನು ಕೆಳಗಡೆ ಇಬ್ರು ಡೈಮಂಡ್ ಆದ್ರೆ ಹೆಂಗ, ಇವನಿಗೆ ವಾರಕ್ಕೆ 2 ಲಕ್ಷ ರೂಪಾಯಿ ಬರಾಕಿತ್ತಾರ, ಅವಾಗ ಇವನು ಖುಷಿ, ಇವನ್ ಮನೆ ಮುಂದೆ ಕಾರ ಬಂಗ್ಲಾ ಬಂದಾಗ ಸಮಾಜದಲ್ಲಿ ನನ್ನ ಹೆಸರು ತಗೊಂಡು, ಎಸ್ ಇಂತ ಒಬ್ಬ ವ್ಯಕ್ತಿ ರೇವಪ್ಪ ಪೂಜಾರಿ ಅನ್ನುವಂತ ವ್ಯಕ್ತಿ ನನ್ನ ಜಾಯಿನ್ ಮಾಡಿಸಿದ್ರು, ಇವ್ರು ಜಾಯಿನ್ ಮಾಡಿಸೋ ಕಾರಣಕ್ಕಾಗಿ ಇವತ್ತೇ ನನ್ನ ಮನೆ ಒಳಗ ಈ ಸಂತೋಷ ಸಂಭ್ರಮ ಇದೆ ಅಂತ ಆ ಮಂದಿ ಒಳಗ ರೇವಪ್ಪ ಸರ್ ಹೆಸರು ತಗೊಂಡ್ರಂದ್ರೆ ಹೆಂಗ, ಮಾಯ ಮೇಡಮ್ ಅವ್ರ ಹೆಸರು ತಗೊಂಡ್ರಂದ್ರೆ ಹೆಂಗ, ನನ್ನ ಹೆಸರು ಬಂತಂದ್ರೆ ಹೆಂಗ ಅಂತ ನಾವು ಹೆಂಗ ಪಾಸಿಟಿವ್ ವಿಚಾರ ಮಾಡ್ಕೊತ ಹೋದಿವಿ ಅಂತ ಸ್ನೇಹಿತರೆ, 100 to 101% ಬಂದೇ ಬರುತ್ತೆ. ನಾವು ಗೆಲ್ತೀವಿ. ಅದು ಬಿಟ್ಕೊಂಡು ನೆಗೆಟಿವ್ ವಿಚಾರ ಮಾಡಿದ್ವಿ ಅಂತಂದ್ರೆ ನಾವ್ ಇದರಲ್ಲಿ ಯಾವತ್ತೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಅದೇ ರೀತಿ ಒಂದು ಪಾಸಿಟಿವ್ ಆಗಂತ ಮತ್ತೆ ನೀವು ಮರ್ತಿರ್ಬೋದು ಅಥವಾ ಮರ್ತೆ ಇರ್ಲಿಕ್ಕಂದ್ರೂ ಕೂಡ ಮತ್ತೆ ಆದ್ನ ಒಂದು ಕಥೆಯನ್ನ ನೆನಪು ಮಾಡ್ತೀನಿ. ಆಟಿಟ್ಯೂಡ್ ಅಂತಂದ್ರೆ ಏನು, ಒಬ್ಬ ರಾಮ ಮತ್ತು ಒಬ್ಬ ಶ್ಯಾಮ ಅಂತ ಇಬ್ಬರು ಅನ್ಯೋನ್ಯವಾದಂತ ಬಾಲ್ಯದಿಂದ ಓದುತ್ತಾ ಬಂದಿರ್ತಾರೆ. ಇಬ್ಬರು ಗೆಳತನ ಇರ್ತಾರೆ, ಇಬ್ಬರು ಗೆಳೆಯರ್ ಇರ್ತಾರೆ, ದೋಸ್ತ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಹೌದಾ. ಇವರು ಬಾಲ್ಯದಿಂದ ಚಿಕ್ಕಂದ್ ಹಿಡ್ಕೊಂಡು ಒಂದೇ ಸ್ಕೂಲ್ ಅಲ್ಲಿ ಓದಿ ಎಲ್ಲ ತಮ್ಮ ಡಿಗ್ರಿ ಕಾಲೇಜ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ನೌಕರಿಗಾಗಿ ಅಲ್ಲೆಲ್ಲ ಸಿಟಿಗಳಲ್ಲಿ ಅಥವಾ ಅಲ್ಲಲ್ಲಿ ಪ್ರೈವೇಟ್ ಜಾಬ್ಗಳಲ್ಲಿ, ಸರ್ಕಾರಿ ನೌಕರಿಗಳಿಗೆ ಎಲ್ಲೆಲ್ಲಿಯೂ ಕೂಡ ಎಲ್ಲ ಕಡೆ ಅಪ್ಲಿಕೇಶನ್ ಹಾಕ್ತಾರೆ, ಫಾರ್ಮ್ ತುಂಬ್ತಾರೆ, ಏನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇವ್ರುಗಳಿಗೆ ಏನಾಗುತ್ತದ, ನೌಕರಿ ಬರ್ತಾ ಇರೋದಿಲ್ಲ, ನೌಕರಿ ಬರೋದಿಲ್ಲ, ಬಂದಿರೋದಿಲ್ಲ, ಮದುವೆ ಆಗುತ್ತಾ, ಮಕ್ಕಳಾಗ್ತವೆ, ಮನೆಗೆ ಕೆಲಸ ಜಾಸ್ತಿ ಹೆಚ್ಚಾಗುತ್ತೆ, ಖರ್ಚು ಹೆಚ್ಚಾಗುತ್ತೆ. ಖರ್ಚು ಹೆಚ್ಚಾದ ತಕ್ಷಣ ಏನ್ ಮಾಡ್ತಾರೆ, ಕೂಲಿಗಾಗಿ ಏನಾದ್ರೂ ಕೆಲಸ ಮಾಡ್ಬೇಕು, ಏನಾದ್ರೂ ನೌಕರಿ ಮಾಡ್ಬೇಕು, ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕು, ಏನಾದ್ರೂ ನಾವು ಮಾಡ್ಬೇಕು ಅಂತ ಅವ್ರೇನ್ ಮಾಡ್ತಾರೆ, ಸುತ್ತಾಡ್ತಾರೆ. ಯಾಕಂದ್ರೆ ತಂದೆ ತಾಯಿ ಕೊಟ್ಟಂತ ದುಡ್ಡಿನಲ್ಲಿ ಮನೆ ಸಾಗಿಸೋದಿಲ್ಲ. ಯಾಕಂದ್ರೆ ಹೆಂಡತಿ ಮಕ್ಕಳಾದ್ಮೇಲೆ ಮನೆಗಳಿಗೆ ಖರ್ಚು ಹೆಚ್ಚಾಗುತ್ತೆ. ಅವಾಗ ರಾಮ ಮತ್ತು ಶ್ಯಾಮ ಏನ್ ಮಾಡ್ತಾರೆ, ಇಬ್ರು ಒಂದು ತೆವದಲ್ಲಿ ಕುತ್ಕೊಂಡು, ಒಂದು ಜಾಗದಲ್ಲಿ ಕುತ್ಕೊಂಡು ಇಬ್ರು ಕೂಡ ಡಿಸ್ಕಸ್ ಮಾಡ್ತಾರೆ. ಸ್ನೇಹಿತರೆ, ನಾವು ಇಬ್ರು ಕೂಡ ಇದೇ ರೀತಿ ಇರೋದ್ರಿಂದ ಜನರ ಮುಂದೆ ನಾವು ಎಷ್ಟೊಂದೆಲ್ಲ ದೊಡ್ಡ ಒಂದು ಹವ್ಯಾಸಗಳನ್ನ ಇಟ್ಕೊಂಡು ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು, ತಂದೆ ತಾಯಿಗಳ ಹೆಸರು ತರಬೇಕು ಅಂತ ನಾವ್ ಏನೆಲ್ಲ ಮಾಡಿ ನಾವು ಈ ರೀತಿಗೆ ಎಲ್ಲ ಕಲ್ತೀವಿ. ಆದ್ರೆ ನಮ್ಮ ಕಲಿತಕ್ಕೆ ನಾವು ಶ್ರಮ ಪಟ್ಟಕ್ಕೆ ನಮಗ ನೌಕರಿ ಸಿಗ್ತಾ ಇಲ್ಲ. ನಾವೇನಾದ್ರೂ ಒಂದು ಒಳ್ಳೆ ಕಾರ್ಯ ಮಾಡೋಣ ಅಂತ ರಾಮ ಮತ್ತು ಶ್ಯಾಮ ಇಬ್ಬರು ಕೂಡ ಏನ್ ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ಡಿಸಿಷನ್ ತಗೋಬೇಕು ಅಂತ ಏನ್ ಮಾಡ್ತಾರೆ, ವಿಚಾರವನ್ನ ಮಾಡ್ತಾ ಕುಂದಿರ್ತಾರೆ. ವಿಚಾರ ಮಾಡ್ತಾ ಕುಂತಾಗ ಒಬ್ಬರಲ್ಲಿ ರಾಮನಲ್ಲಿ ಏನ್ ಬರ್ತಪ್ಪ ಅಂತಂದ್ರೆ, ಇಲ್ಲ ನಾವುಗಳು ಏನ್ ಮಾಡೋಣ ಅಂತಂದ್ರೆ, ಈಗ ನಮಗಡೆ ಅಷ್ಟೊಂದು ದುಡ್ಡುನು ಇಲ್ಲ, ಏನಾದ್ರೂ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇನಾದ್ರೂ ಬಿಸ್ನೆಸ್ ಮಾಡ್ಬೇಕಂದ್ರೆ ನಮ್ಮ ಹತ್ರ 10-20 ಲಕ್ಷ ರೂಪಾಯಿ ಅಷ್ಟು ಹಣನೂ ಇಲ್ಲ. ನಮ್ಮ ಹತ್ರ ಇರ್ತಕ್ಕಂತ ಹಣದಿಂದ ಇಷ್ಟೇ ಹಣದಲ್ಲಿ ನಾವೇನ್ ಮಾಡೋಣ, ಒಂದು 4 ಆಕಳವನ್ನ ತಗೊಂಡು ಆಕಳ ಕರವನ್ನ ತಗೊಂಡ್ ಬರೋಣ. ಆಕಳ ಕರವನ್ನ ತಗೊಂಡು ಬಂದು ಒಂದು 4 ಆಕಳ ಕರ ನೀನು ತಗೊಂಡ್ ಬಾ, 4 ಆಕಳ ಕರ ನಾ ತಗೊಂಡ್ಬರ್ತೀನಿ. ಆ 8 ಆಕಳ ಕರವನ್ನ ಏನ್ ಮಾಡೋಣ, ಇಬ್ಬರುಗಳು ಕೂಡ್ಕೊಂಡು ಮೇಸೋಣ, ಉಣಸೋಣ, ತಿನ್ಸೋಣ, ದೊಡ್ಡ ಆಗ್ತವೆ. ಆಮೇಲೆ ಆಕಳು ತಯಾರಾಗ್ತವೆ. ಆಕಳಿಂದ ಏನಾಗುತ್ತೆ, ಹಾಲನ್ನ ನಾವು ಮಾರಾಟ ಮಾಡಿ ನಮ್ಮ ಮನೆಯನ್ನ ನಡೆಸೋಣ. ಯಾಕಂತಂದ್ರೆ ನಮಗೀಗ ಎಲ್ಲಿ ನೌಕರಿನೂ ಸಿಗ್ತಾ ಇಲ್ಲ, ಎಲ್ಲಿ ಜಾಬ್ನು ಏನು ಸಿಗ್ತಾ ಇಲ್ಲ. ನಾವ್ ಏನ್ ಮಾಡ್ಬೇಕಾಗತ್ತೆ, ಮಕ್ಳು ಕೂಡ ದೊಡ್ಡವರಾಗ್ತಾ ಇದಾರೆ, ಖರ್ಚು ಹೆಚ್ಚಾಗ್ತಾ ಇದೆ, ನಾವೇನಾದ್ರೂ ಕೆಲಸ ಮಾಡೋಣ ಶ್ಯಾಮ್ ಅಂತ ರಾಮ ಏನ್ ಮಾಡ್ತಾನೆ, ಐಡಿಯಾನ ಹಾಕ್ತಾನೆ. ಅವಾಗ ಶ್ಯಾಮನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಎಸ್, ನೀವು ಹೇಳಿದಿರ್ತಕ್ಕಂಥ ತುಂಬಾ ಬಹಳ ಜಬರ್ದಸ್ತ್ ಪ್ಲಾನ್ ಅನ್ನ ಹೇಳಿದ್ರಿ, ಬಹಳ ಐಡಿಯಾ ಭಾರಿ ಹೇಳಿದ್ರಿ ಅಂತ ಶ್ಯಾಮ ಫುಲ್ ಖುಷಿಯಾಗಿ ಕುಣಿದು ಕುಪ್ಪಳಿಸಕ್ ಸ್ಟಾರ್ಟ್ ಮಾಡ್ತಾನೆ. ರಾಮ ಹೇಳಿದಂತ ಮಾತನ್ನ ಕೇಳಿ, ಹೌದು ಕೇಳಿಯ, ನೀನು ತುಂಬಾ ಒಳ್ಳೆಯವನು. ಯಾಕಂತಂದ್ರೆ ನಾವು ನೀನು ಕೂಡಿ ಬಾಲ್ಯದಿಂದ ಬೆಳೆದವರು ಕೂಡಿ ಕಲ್ತೀವಿ, ಏನೆಲ್ಲ ಮಾಡಿವಿ, ನಾವು ನೌಕರಿ ಮಾಡ್ಬೇಕಂತ ಪರದಾಡ್ತಾ ಇದೀವಿ, ನಮಗೆ ಸಿಗ್ತಾ ಇಲ್ಲ ಅಂದಾಗ ನಾವೇನಾದ್ರೂ ಜರ್ಸಿ ಆಕಳಗಳನ್ನ ನಾವು ಮಾಡಿದ್ದಾದ್ರೆ 8 ಆಕಳಿಂದ ಒಂದು ದಿನಕ್ಕೆ 10 ಲೀಟರ್ ಮುಂಜಾನೆ, 10 ಲೀಟರ್ ಸಾಯಂಕಾಲ, ಒಂದು 20 ಲೀಟರ್ ಒಂದು ಆಕಳ ಕೊಡ್ತಂದ್ರೆ 106 ಲೀಟರ್ ಹಾಲು ಬರ್ತವೆ. ಆ 106 ಲೀಟರ್ದಿಂದ 1000 ರೂಪಾಯಿ ಹಣವನ್ನ ನಾವು ಇಬ್ರು ಕೂಡಿ ಸಂಪಾದನೆ ಮಾಡ್ಕೊಂಡು ಬಂದಂತ ಹಣದಲ್ಲಿ ಇಬ್ರು ಕೂಡ 50-50
50 ತಗೊಂಡು ನಿನ್ ಮನೆಗಾರ್ದ ನನ್ ಮನೆಗಾರ್ದ ಕುಡ್ಸೋಣ. ಹೀಗ್ ಮಾಡೋದ್ರಿಂದ ಬಹುಬೇಗನೆ ನಾವು ಸಕ್ಸಸ್ಫುಲ್ ಆಗ್ತೀವಿ. ಸಮಾಜದಲ್ಲಿ ನಮಗೂ ಕೂಡ ನಮ್ಮ ತಂದೆ ತಾಯಿಗಳಿಗೂ ಕೂಡ ಎಸ್ ನನ್ನ ಮಕ್ಳು ಸ್ವಲ್ಪ ನನ್ಗೆ ಹೆಸರು ನನ್ಗೆ ಸಪೋರ್ಟ್ ಮಾಡಿದ್ರು ಅಂತ ನಮಗೂ ಕೂಡ ಅನ್ಸುತ್ತೆ. ಎಸ್ 100 to 100% ಮಾಡೋಣ ಅಂತ ಏನ್ ಮಾಡ್ತಾರೆ, ಇಬ್ರು ಕೂಡ ಡಿಸಿಷನ್ ತಗೋತಾರೆ. ನಾಳಿನ ದಿವಸ ಮಾರ್ಕೆಟಿಗೆ ಹೋಗಿ ಸಣ್ಣ ಸಣ್ಣ ಆಕಳಗಳನ್ನ ನಾವು ಖರೀದಿ ಮಾಡ್ಕೊಂಡ್ ಬರೋಣ ಅಂತೇಳಿ ಇಬ್ರು ಏನ್ ಮಾಡ್ತಾರೆ, ಡಿಸಿಷನ್ ತಗೋತಾರೆ. ತಗೊಂಡ್ಮೇಲೆ ಆಮೇಲೆ ಅವ್ರ ಏನ್ ಮಾಡ್ತಾರ, ರಾಮ ತನ್ನ ಮನೆಗೆ ಹೋಗ್ತಾನೆ, ಶ್ಯಾಮ ತನ್ನ ಮನೆಗೆ ಹೋಗ್ತಾನೆ. ಹೋದ್ಮೇಲೆ ಪ್ರತಿಯೊಬ್ರು ಕೂಡ ಯಾವ್ದಾದ್ರು ಜೀವನದಲ್ಲಿ ಡಿಸಿಷನ್ ತಗೋಬೇಕು, ಏನಾದ್ರು ನಿರ್ಧಾರಗಳನ್ನ ತಗೋಬೇಕು ಅಂತಂದ್ರೆ ಪ್ರತಿಯೊಬ್ರು ಕೂಡ ಏನ್ ಮಾಡ್ತಾರೆ, ತಂದೆ ತಾಯಿಗಳನ್ನ ಕೇಳ್ತಾರೆ. ಅಥವಾ ಮದುವೆ ಆಗಿತ್ತು ಅಂತಂದ್ರೆ ಹೆಂಡ್ರ ನನಕ ಕೇಳಲೇಬೇಕು. ಯಾಕಂದ್ರೆ ಹೆಂಡ್ರನ್ನ ಕೇಳದ ಗಂಡ್ಮಕ್ಳ ಜೀವನ ಇಲ್ಲ. ಯಾಕಂದ್ರೆ ಎಲ್ಲಾ ಚಾವಿ ಯಾರ ಕೈಯಾಗಿರ್ತದ, ಹೆಂಡತಿ ಕೈಯಾಗಿರ್ತದ. ಸೊ ಹೀಗಾಗಿ ಏನ್ ಮಾಡ್ತಾರೆ, ಗಂಡುಗಳೆಲ್ಲ ಹೆಂಡತಿಗಳನ್ನ ಕೇಳ್ತಾರೆ. ಹೆಂಡತಿ ಕೇಳಿದ ಮೇಲೆ ಹೋಗಿ ತನ್ನ ಹೇಳ್ತಾನೆ, ಈ ರೀತಿ ನಾನು ಇವತ್ತು ಶ್ಯಾಮ ಇಬ್ರು ಕುತ್ಕೊಂಡು ಈ ರೀತಿ ಒಂದು ನಿರ್ಧಾರವನ್ನ ಹಾಕಿವಿ, ಈ ರೀತಿ ಒಂದು ಡಿಸಿಷನ್ ಅನ್ನ ಹಾಕಿವಿ. ಇದರಲ್ಲಿ ನಿಮ್ದುಗಳ ಕೂಡ ಸಪೋರ್ಟ್ ಇತ್ತು ಅಂತಂದ್ರೆ ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ನೀನು ಕೂಡ ನಮಗೆ ಸಪೋರ್ಟ್ ಮಾಡಿದ್ದೆ ಆದ್ರೆ ನಾವು ಬಹುಬೇಗನೆ ಇದರಲ್ಲಿ ಶ್ರೀಮಂತರಾಗ್ಬೋದು. ಆಮೇಲೆ ಒಂದು ಮುಂದ ಮಕ್ಕಳಿಗೆ ಒಂದು ಉಜ್ವಲ ಭವಿಷ್ಯ ಆಗತ್ತ ಅಂತ ತನ್ನ ಹೆಂಡತಿಗೆ ರಾಮ ಹೇಳ್ತಾನೆ. ಹೇಳಿದ್ಮೇಲೆ ಆ ರಾಮನ ಹೆಂಡತಿ ತುಂಬಾ ಖುಷಿಯಾಗಿ ಬಿಡ್ತಾಳೆ. ಅಲ್ರಿ ನೀವು ಎಷ್ಟು ಒಳ್ಳೆ ವಿಚಾರವನ್ನ ಮಾಡಿರಿ. ಯಾಕಂದ್ರೆ ನಮ್ದು ಹೊಲ ಇದೆ, ಆಮೇಲೆ ಇಷ್ಟೆಲ್ಲ ಫಾಲ್ತು ಬಿದ್ದಿದೆ, ಬೆಳೆನೂ ಸರಿ ಬರ್ತಾ ಇಲ್ಲ. ಇದ್ರಲ್ಲಿ ನಾವು ಏನಾದ್ರೂ ಮೇವನ್ನ ಹಚ್ಚಿ ಈ ಮೇವಿನಿಂದ ನಮ್ಮ ಆಕಳಿಗಳಿಗೆ ನಾವು ಎಲ್ಲ ಮಕ್ಕಳು ನೀವು ಎಲ್ಲರೂ ಸೇರಿ ಮೇವನ್ನ ತಿನ್ನಿಸಿ ನೀರು ಕುಡಿಸಿ ಅವುಗಳನ್ನ ಬಹುಬೇಗ ಫಸ್ಟ್ ಕ್ಲಾಸ್ ಬೆಳೆಸಿದ್ದೆ ಆದ್ರೆ 100 to 101% ಹಾಲು ಕೊಡ್ತಾವ್ರಿ. ಹಸು ನಮ್ಗ ಆಕಳ ಪಟ್ಟ ಕೊಡ್ತಾವ. ತದನಂತರ ಆಕಳಿಂದ ಏನಾಗತ್ತ ಅಂತಂದ್ರೆ ಶಗನ ಬರುತ್ತೆ, ಶಗನನು ಮಾರಾಟ ಮಾಡ್ಬೋದು. ಆಮೇಲೆ ಆ ಶಗನದಿಂದ ಅದರತಕ್ಕಂತ ಮೂತ್ರ ಸಿಗುತ್ತಾ, ಆ ಮೂತ್ರವನ್ನು ಮಾರಾಟ ಮಾಡ್ಬೋದು, ಹಾಲು ಮಾರಾಟ ಮಾಡ್ಬೋದು. ಬೇಡ ಹಾಲು ಹೆಚ್ಚಾದ್ಮೇಲೆ ಮೊಸರು ಮಾಡಿ ತುಪ್ಪ ಮಾರಾಟ ಮಾಡ್ಬೋದು. ಏನೆಲ್ಲಾ ಮಾಡಿ ನಾವು ಶ್ರೀಮಂತರಾಗ್ಬೋದ್ರಿ, ಭಾರಿ ಬೆಸ್ಟ್ ಐಡಿಯಾ ಇದೆ ಅಂತ ರಾಮನ ಹೆಂಡತಿ ತುಂಬಾ ಖುಷಿಯಾಗಿ ಬಿಡ್ತಾಳೆ. ತದನಂತರ ಅದೇ ರೀತಿ ಯಥಾ ಪ್ರಕಾರ ಹೋಗಿ ಶ್ಯಾಮನು ಕೂಡ ತನ್ನ ಹೆಂಡತಿನ ಕೇಳ್ತಾನೆ, ಅಲ್ಲೇ ನಾನು ಮತ್ತೆ ರಾಮ ಇಬ್ರು ಕೂಡಿ ಈ ರೀತಿ ನಾವು ನಿರ್ಧಾರ ಮಾಡಿವಿ, ಮತ್ ನಮ್ಮ ನೌಕರಿ ಕೂಡ ಸಿಗ್ತಾ ಇಲ್ಲ, ಇಬ್ರು ಕೂಡಿ 4 ಆಕಳವನ್ನ ಸಾಕಿ ಅದರಿಂದ ನಾವು ಏನ್ ಮಾಡ್ಬೇಕಂತ ಹೈನವನ್ನ ಮಾರ್ಕೊಂಡು ನಾವು ಒಂದು ಸಕ್ಸಸ್ಫುಲ್ ರಸ್ತೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿವಿ. ಮತ್ತೆ ನಾಳೆ ನಾವು ಮಾರ್ಕೆಟ್ ಹೊಂಟಿವಿ ಅಂದಾಗ ಸ್ವಲ್ಪ ನಿಲ್ರಿ, ಹುಚ್ಚರಗತೆ ಮಾಡ್ಬೇಡ್ರಿ ಅಂತಾಳಕ್ಕೆ. ಯಾಕಂತಂದ್ರ ನಮ್ ಊರಾಗ ನಮ್ಮ ಕಾಕ ಅವನು ಮಾಡಿದ ಸಣ್ಣ ಕರಗಳು ತಂದ. ಯಾಕಂತಂದ್ರ ಈಗ ಮೊದಲ ಬರಗಾಲ ಬಿದ್ದೈತಿ, ಸರಿಯಾಗಿ ಮಳಿ ಆದ್ರ ಪಾಡ, ಮೇವು ಹತ್ತಿರ ಪಾಡ, ಬೇಡ ಮಳಿ ಬಾಳ ಹತ್ತೈತಿ, ಎಲ್ಲಾ ಹಂತದಿಂತ ಕಸ ಮೇವು ತಿಂದ ಮೇಲತ್ತ ಅವ್ ಕರುಗಳು ಬದುಕಿರ ಪಾಡ. ಪಟಕ್ನಿ ಯಾಕಂದ್ರೆ ಸಂಡಾಸ ಎತ್ಕೇಶನ್ ಸತ್ತು ಅಂದ್ರೆ ಆ ಹುಡುಗ ದನಗಳನ್ನ ತೋರ್ಸಾಕ ನಮ್ಮ ಆಸ್ಪಾಸ್ ನಮ್ ಊರದ ಪಕ್ಕ ಡಾಕ್ಟರ್ಗಳು ಕೂಡ ಯಾರು ಇಲ್ಲ. ಪಟ ಇನ್ನೂ 20,000 30,000 ಕೊಟ್ಟು ಒಂದೊಂದ ಆಕಳ ತರಾತೀವಿ. 3-4 ಎಷ್ಟಾತ್ರಿ ಸರ್? 1,20,000. ಸರ್ 1,20,000. 1,20,000 ರೂಪಾಯಿ ಕೊಟ್ಟು 4 ಆಕಳ ತಂದಿವಿ. ಅವ್ 4 ಆಕಳ ಬದುಕಿದ್ರ ಪಾಡ, ಮತ್ ಬದುಕ್ಲಿಲ್ಲ ಅಂದ್ರೆ ಹೆಂಗ, ಮತ್ ಅವ್ ಜೀವಕ್ಕೆ ಏನಾದ್ರ ಆಗಿ ಸತ್ತು ಅಂದ್ರೆ ಹೆಂಗ. ಆಮೇಲೆ ನಮಗಿಲ್ಲಿ ಸನೆ ಸಾರದಾಗ ಯಾರ ಡಾಕ್ಟರ್ಗಳು ಇಲ್ಲ, ಅವಾಗ ಉಪಚಾರಗಳನ್ನ ಮಾಡಿ ಜಲ್ದಿ ರಿಪೇರ್ ಮಾಡ್ಬೇಕಂದ್ರ ಆ ಡಾಕ್ಟರ್ ಕರ್ಕೊಂಡ್ ಬರ್ಬೇಕಾದ್ರೆ ಒಂದ್ ಸರಿ ಬಂದ್ರೆ 2,000 3,000 ಬಿಲ್ ಮಾಡ್ತಾನ. ಇನ್ನು ಯಾವಾಗ ದೊಡ್ಡ ಆಗು, ಅವ್ ಯಾವಾಗ ನೀ ಹಾಲು ಕೊಡು, ಯಾವಾಗ ಇದು ಮಾಡುದು, 1,20,000 ಹಾಕಿ ನಾವು 2 ವರ್ಷ ಆದ್ರೂ ಕರುಗಳ ದೊಡ್ಡ ಮಾಡ್ಬೇಕಾದ್ರೆ 2 ವರ್ಷ ಕಾಯ್ಕೋತ್ ಕುಂದಿರ್ಬೇಕು. ಅದ್ರಾಗ ಏನಾರ ಹೆಚ್ಚ ಕಮ್ಮಿ ಸತ್ತು ಮಾಡುದು ಅದು ಇದು ಆತಂತಂದ್ರ ಇವೆಲ್ಲ ಇದ್ರು ಅಕ್ಕನೆಲ್ಲ ಅಳಗಾಲ ಮಾಡಿ ಕುಂದಿರ್ತೀರಿ, ಬ್ಯಾಡ ಅಂತ ಏನ್ ಮಾಡ್ತಾಳೆ ಶ್ಯಾಮನ ಹೆಂಡತಿ ಶ್ಯಾಮನಿಗೆ ಬಿಲ್ಕುಲ್ ಆರ್ಡರ್ ಕೊಟ್ಬಿಡ್ತಾಳೆ. ಅದಾದ್ಮೇಲೆ ಹೇಳ್ತಾನೆ, ಇಲ್ಲ ಕೇಳು, ಯಾಕಂತಂದ್ರೆ ಇಲ್ಲೆಲ್ಲಾನು ನಾವು ಏನಾದ್ರು ಮಾಡ್ಬೋದು, ಇದ್ರಲ್ಲಿ 100% ಸಾಧನೆ ಮಾಡ್ಬೋದು, ನೀವು ಸಪೋರ್ಟ್ ಮಾಡಿ. ನಾನು ಮತ್ತು ರಾಮ ಇಬ್ರು ಡಿಸಿಷನ್ ತಗೊಂಡಿವಿ, ದಯವಿಟ್ಟು ಇದಕ್ಕೆ ಬೇಡ ಅನ್ಬೇಡ ಅಂತ ಎಷ್ಟೆಲ್ಲ ಅವನು ಪ್ರಯತ್ನ ಮಾಡಿದಾಗ ಶ್ಯಾಮನ್ ಹೆಂಡತಿ ಹೇಳ್ತಾಳೆ, ಬೇಡ ರೀ, ಯಾಕಂತಾರ ಬದುಕ್ಲಿಲ್ಲ ಅಂತಂದ್ರೆ ನಮಗೆಲ್ಲಾ ಹಾಳಾಗ್ಬಿಡುತ್ತೆ. ಇದನ್ನೇನೈತಿ, ಇದನ್ನ ಬಿಟ್ಟು ಮತ್ತೆ ಬೇರೆ ಏನಾದ್ರು ವಿಚಾರ ಮಾಡ್ರಿ, ಆದ್ರೆ ಇದನ್ನ ತಲೆ ಅಂತ ತೆಗೆದು ಹಾಕ್ರಿ ಅಂತ ಏನ್ ಮಾಡ್ಬಿಡ್ತಾಳೆ ಶ್ಯಾಮನ್ ಹೆಂಡತಿ ಅಡ್ಡಿಯಾಗಿ ಅವನಿಗೆ ಬೇಡ ಅಂದ್ಬಿಡ್ತಾಳೆ. ಆದ್ರೆ ರಾಮನ್ ಹೆಂಡತಿ ಏನ್ ಮಾಡ್ತಾಳೆ, ಪ್ರತಿ ಒಂದಕ್ಕೂ ಕೂಡ ಪ್ರಚೋದನೆಯನ್ನ ಕೊಟ್ಟು, ಅವನಿಗೆ ಹುರುಪನ್ನು ಕೊಟ್ಟು, ಉತ್ಸಾಹನ ಕೊಟ್ಟು ಅವನಲ್ಲಿ ಜೋಶ್ ತುಂಬುತ್ತಾಳೆ. ರಾಮನಿಗೆ ಅಲ್ರಿ ನಾವು ಹಾಲು ಮಾರಾಟ ಮಾಡ್ಬೋದು, ಬೆಣ್ಣೆ ಮಾರಾಟ ಮಾಡ್ಬೋದು, ಅದ್ರ ಗೊಬ್ಬರ ಆಕಳ ಶಗಣಿ ಎಷ್ಟೊಂದು ಪ್ರಮಾಣದಲ್ಲಿ ಮಾರಾಟ ಆಗುತ್ತೆ. ಅದನ್ನ ಕುಳ್ಳನ್ನ ಮಾಡಿ ಕುಳ್ಳಿನಿಂದ ಮಾರಾಟ ಮಾಡ್ಬೋದು, ಅದರಿಂದ ಗ್ಯಾಸ್ ಉತ್ಪತ್ತಿ ಮಾಡ್ಬೋದು. ಏನೆಲ್ಲ ಇದರಿಂದ ಇದೆರಿ, ಅದರ ಆಕಳ ಮೂತ್ರೆಯಿಂದ ಲೀಟರ್ಗಳಿಗೆ 1,000 ರೂಪಾಯಿ, ಲೀಟರ್ಗಳಿಗೆ 100 ರೂಪಾಯಿ ಅದರ ಮೂತ್ರನೇ ಮಾರಾಟ ಆಗುತ್ತೆ. ಒಂದೊಂದು ಲೀಟರ್ಗೆ 200-300 ರೂಪಾಯಿ ಬರೀ ಅದರ ಮೂತ್ರ ಮಾರಾಟ ಆಗುತ್ತೆ, ಹಾಲು ಮಾರಾಟ ಆಗುತ್ತೆ, ಅದ್ರ ಶಗನದಿಂದ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಬಹಳಷ್ಟು ಇದ್ರಲ್ಲಿ ಲಾಭ ಇದೆ ರೀ, ನೀವ್ ಎಲ್ಲಿ ಎಷ್ಟು ಭಾರಿ ಐಡಿಯಾ ಮಾಡ್ರಿ ಅಂತ ರಾಮನ್ ಹೆಂಡತಿ ಹೇಳ್ತಾಳೆ. ಅವಾಗ ಶ್ಯಾಮನ್ ಹೆಂಡತಿ ಹಿಂಗ್ ಹೇಳ್ತಾಳೆ. ಮತ್ತೆ ಕೊನೆಗೆ ಹೋಗ್ಬೇಕಾದ್ರೆ ಶ್ಯಾಮ ಬರ್ತಾನೆ,
ಕಾಣಿಸ್ತಾ ಇಲ್ಲ. ಶ್ಯಾಮನ ಹಾದಿ ಕಾದು 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 ರಾಮ ಏನ್ ಮಾಡ್ತಾನೆ, ಆ ರಾಮನ ಕರಿಲಾಕ ರಾಮ ಮನೆಗೆ ಹೋಗುವಷ್ಟರಲ್ಲಿ ಆ ಶ್ಯಾಮ ಕೆಳಗ ಮುಖ ಹಾಕೊಂಡು ಗಂಟೆ ಹಾಕೊಂಡು ಅವನು ಕೂಡ ಇವನಿಗೆ ಭೇಟಿ ಆಗ್ಬೇಕಂತ ಬರ್ತಿರ್ತಾನೆ. ಬಂದಾಗ ಆ ರಾಮ ಹೇಳ್ತಾನೆ, ಹೇ ಶ್ಯಾಮ ಏನಾಯ್ತು, ಆಮೇಲೆ ಯಾಕೆ ಈ ರೀತಿ ಇದೆಯಾ, ಭಾರಿ ಬೆಸ್ಟ್ ಐಡಿಯಾ, ನನ್ನ ಹೆಂಡತಿ ಈ ರೀತಿ ಹೇಳಿದ್ಳು, ಮತ್ತೆ ಈ ರೀತಿ ಎಲ್ಲ ಅದಾವ, ನಾವು ಓನ್ಲಿ ಹಾಲ್ ಮಾರಾಟ ಮಾಡೋಣ ಅಂತ ತಿಳ್ಕೊಂಡಿದ್ವಿ, ಆದ್ರೆ ನನ್ನ ಹೆಂಡತಿಯ ಮೂತ್ರವನ್ನು ಕೂಡ ಮಾರಾಟ ಮಾಡ್ಬೋದು, ಅದರ ಶಗನೆ ಮಾರಾಟ ಮಾಡ್ಬೋದು, ಆಮೇಲೆ ತುಪ್ಪ ಹಾಲು ಬೆಣ್ಣೆ ಸಾಕಷ್ಟು ಇದೆ. ತದನಂತರ ಬಹಳಷ್ಟು ಇದ್ರದ್ದು ಇಷ್ಟೊಂದು ಇದೆ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ ಸ್ನೇಹಿತರೆ, ಬಹಳ ಜಬರ್ದಸ್ತ್ ಇದೆ ಅಂತ ರಾಮ ಖುಷಿ ಆದಾಗ ಶ್ಯಾಮ ಹೇಳ್ತಾನೆ, ಅಲ್ರಿ ನೀವೆಲ್ಲಾ ಹೇಳಾಕತ್ತೀರಿ ರಾಮ ಅವ್ರೆ, ಆದ್ರ ಇನ್ನು ನಾವು ಕರ ತರಕ್ ಹೊಂಟಿವಿ, ಸಣ್ಣ ಆಕಳ ತರಕ್ ಹೊಂಟಿವಿ, ಅವಕ್ ಆರಾಮ್ ತೆಗ್ತಾರ ಹೆಂಗ, ಅದ್ರಾಗ ಒಂದೆರಡು ಸತ್ತು ಅಂದ್ರೆ ಹೆಂಗ, ಯಾಕಂದ್ರ ನಮ್ ಕಡೆ ಅದಕ್ ಹಾಕುವಷ್ಟು ನಮ್ಮ ಹತ್ರ ಈಗ ದುಡ್ಡು ಇಲ್ಲ, ನಾವು ಬಾಳ ವಾಡಿ ಅಥವಾ ಕಬ್ಬಿನ ಇದು ಗೊಂಜಾಳ ಮೇವ ಅಂತದೆಂತ ಹುಲ್ಲು ಮೇವ ಇಂತದ್ ಹಾಕೋರು, ಅವೆಲ್ಲ ತಿಂದ ಕಿಶನ್ ಮಳೆಗಾಲ ಹೆತ್ಕೊಳಕತ್ತು ಅಂದ್ರೆ ಹೆಂಗ, ಆರಾಮ್ ತೆಗ್ತಾರ ಹೆಂಗ, ಸತ್ತು ಅಂದ್ರೆ ಹೆಂಗ, ಮತ್ ಇದರಿಂದ ನಾವು ಲಾಸ್ ಆದಿವಿ ಅಂದ್ರೆ ಹೆಂಗ, ಇದ್ದು ರೊಕ್ಕ ಎಲ್ಲ ಅದಕ್ ಹಾಕಿ ಕೂತೀವಿ, ನಾವ್ ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಹೆಂಗ, ಬ್ಯಾಡ್ರಿ ನನಗೇನ ಮತ್ ನಮ್ ಹಿಂದ್ ಹಿಂಗ ಅನ್ನಾಕತ್ತಾಳ ಅಂದಾಗ ಒಮ್ಮನಿಗೆ ಏಕ್ದಮ್ ಅವನಿಗೆ ರಾಮನಿಗೆ ಶಾಕ್ ಆಗಿಬಿಡುತ್ತೆ. ಏಕ್ದಮ್ ಶಾಕ್ ಆಗುತ್ತೆ. ಯಾಕಂತಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾರೆ, ತಮ್ಮ ಗೆಳೆಯರ ಮೇಲೆ, ತಮ್ಮ ಬಂಧು ಬಳಗದ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟಿರ್ತಕ್ಕಂತ ನಮ್ಮ ಒಂದು ಜೀವ ಇರುತ್ತೆ. ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಮೇಲೆ, ತದನಂತರ ನಮ್ಮ ಸಂಬಂಧಿಕರ ಮೇಲೆ ಬಹಳಷ್ಟು ನಾವೇನ್ ಮಾಡಿರ್ತೀವಿ, ಆಶೆ ಆಕಾಂಕ್ಷೆಗಳನ್ನ ಇಟ್ಟಿರ್ತೀವಿ, ವಿಶ್ವಾಸ ಇಟ್ಟಿರ್ತೀವಿ. ಎಸ್, ಈ ವ್ಯಕ್ತಿ ನನಗೆ 100% ಸಾಥ್ ಕೊಡ್ತಾನೆ, ಈ ವ್ಯಕ್ತಿ ನನಗೆ 100% ಹೆಲ್ಪ್ ಮಾಡ್ತಾನೆ ಅಂತ ಪ್ರತಿಯೊಬ್ಬರು ಕೂಡ ಏನ್ ಮಾಡಿರ್ತಾರೆ, ವಿಶ್ವಾಸವನ್ನು ಮಾಡಿರ್ತಾರೆ ಸ್ನೇಹಿತರೆ. ಆದ್ರೆ ತಾನ ಜೀವದ ಗೆಳೆಯ, ಬಾಲ್ಯದ ಗೆಳೆಯ, ತನ್ನ ಜೊತೆ ಆಡಿ ಬೆಳೆದಂತ ಗೆಳೆಯನೇ ಇವತ್ತು ತನ್ನ ಬಿಸ್ನೆಸ್ ನಲ್ಲಿ ಆಗಲಿಲ್ಲ ಅಂದಾಗ ಇವನಿಗೆ ಎದಿಗೆ ಏಕ್ದಮ್ ಅಗಾಧವಾಗಿ ಬಿಡ್ತಾ, ಯಸ್ ನೋಡಪ್ಪ ಇವನ್ ಆಗ್ತಾನೆ ಅಂತ ಏನೆಲ್ಲ ಕನಸುಗಳನ್ನ ಕುಟ್ಕೊಂಡಿದ್ದೆ, ಆದ್ರೆ ಇವನ್ ಆಗ್ಲಿಲ್ಲ ಅಂತ ಒಮ್ಮೆ ಅವನಿಗೆ ಶಾಕ್ ಆಗತ್ತೆ. ಆದ್ರೆ ಅವನು ತನ್ನ ನಿರ್ಧಾರದಿಂದ ದೂರ ಆಗ್ಲಿಲ್ಲ ಸ್ನೇಹಿತರೆ. ತಾನು ನಿರ್ಧಾರದಿಂದ ಮತ್ತೆ ಹೆಂಡತಿ ಜೊತೆ ಡಿಸ್ಕಸ್ ಮಾಡಿ 8 ಆಕಳ ತರು ಜಗದಾಗ 4 ಆಕಳ ತಂದ. 4 ಆಕಳವನ್ನ ತಂದ ಸರಿಯಾಗಿ ಮೇಯಿಸಿ, ತಿನಿಸಿ, ಉಣಿಸಿ, ಬೆಳೆಸಿ, ದಿನಕ್ಕೆ ಆಕಳ ಸರಿಯಾದು. ಆಮೇಲೆ 4 ಆಕಳಿಂದ 8 ಆಕಳ ಅದು, 8ಗಳಿಂದ 16 ಅದು, 16ರಿಂದ 50 ಅದು, 50 ಇದ್ದಲ್ಲಿ 100 ಅದು, 100 ಇದ್ದಲ್ಲಿ 200 ಅದು, 200 ಇದ್ದಲ್ಲಿ 400 ಆಕಳ ಮಾಲೀಕ ರಾಮ ಆದ. ತದನಂತರ ಮುಂದೆ ಹೋಗಿ ಅವುಗಳನ್ನು ಮಾರಾಟ ಮಾಡಿಕೊಂಡು ಎಲ್ಲಾ ಮಾಡ್ಕೊಂಡು ಶ್ಯಾಮ ಅಷ್ಟೊಂದು ಬಡವಾಗಿ ತಾನು ಎಲ್ಲೇ ಒಂದ್ ಹಳ್ಳಿಯಲ್ಲಿ ಬದುಕ್ತಾ ಇದ್ದ. ತದನಂತರ ರಾಮ ಫಸ್ಟ್ ಕ್ಲಾಸ್ ಶ್ರೀಮಂತನಾಗಿ ಎಲ್ಲ ಆದ. ಇವನ ಹತ್ರ 40 ಲಕ್ಷದ ಒಂದು ಲಕ್ಸರಿ ಕಾರ್ ಇತ್ತು. ಆಮೇಲೆ ಕೋಟ್ಯಾಧೀಶ್ವರನಾಗಿ ಬಂಗ್ಲಾಗಳನ್ನ ಕಟ್ಕೊಂಡಿದ್ದ. ಆಮೇಲೆ ಇವನಿರುವಂತ ಸ್ಟೈಲ್ ಇವನ್ನೆಲ್ಲ ಪ್ರತಿಯೊಂದು ಕೂಡ ಚೇಂಜ್ ಆಗಿತ್ತು. ಮೊದಲು ಮೀಸಿ ಗಡ್ಡ ಒಂದ್ ಟೈಪ್ ಇದ್ದ, ಆದ್ರೆ ಇವತ್ತಿಗೆ ಒಬ್ಬ ಕೋಟ್ ಹಾಕೊಂಡು, ಟೈ ಹಾಕೊಂಡು, ಶೂ ಹಾಕಿ ಅವನ್ ಬಿಲ್ಡಪ್, ಅವನ್ ಪಿಕಪ್ನೇ ಬೇರೆ ಆಗಿತ್ತು. ತದನಂತರ 4 ರಿಂದ 5 ವರ್ಷದ ನಂತರ ಕೆಲಸ ಮಾಡಿ 7-8 ವರ್ಷ ಆಗಿತ್ತು. 8 ವರ್ಷದ ನಂತರ ಆ ರಾಮ ಅನ್ನುವಂತ ವ್ಯಕ್ತಿ ತನ್ನ ಗ್ರಾಮಕ್ಕೆ, ತನ್ನ ಶ್ಯಾಮ ಇದ್ದಂತ ಗ್ರಾಮಕ್ಕೆ ಮರಳಿ ಬರ್ತಾನೆ, ನನ್ನ ಗೆಳೆಯನಿಗೆ ಭೇಟಿ ಆಗ್ಬೇಕು ಅಂತ. ಬಂದಾಗ ಇವನು ಮನೆ ಬಾಗಲದಲ್ಲಿ ಇರ್ತಾನೆ. ಅವಾಗ ರಾಮ ಏನ್ ಮಾಡ್ತಾನೆ, ಹಲೋ ಶ್ಯಾಮ ಹೇಗಿದ್ಯಾ ಅಂತ ಮಾತಾಡಿಸಿದಾಗ ಇವನು ಎದ್ದವನ ಮುಖನೇ ನೋಡ್ಕೋತ ನಿಲ್ತಾನೆ. ಇಂಥ ವ್ಯಕ್ತಿ ಯಾರಪ್ಪ, ಇಂಥ ವ್ಯಕ್ತಿ ಇಷ್ಟು ಅಗರ್ಭ ಶ್ರೀಮಂತ, ಇಷ್ಟೊಂದು ಧನಿಕವಾದಂತ ವ್ಯಕ್ತಿ ನನ್ನ ಜೀವನದಲ್ಲಿ ಯಾರು ಫ್ರೆಂಡ್ಸ್ ಗಳಿಲ್ಲ, ಯಾರು ಸಂಬಂಧಿಕರಿಲ್ಲ, ಯಾರು ಇಲ್ಲ. ಆದ್ರೆ ಇಂಥ ಒಬ್ಬ ಶ್ರೀಮಂತ 40-50 ಲಕ್ಷ ರೂಪಾಯಿ ಕಾರುಗಳಿಗೆ ಅಡ್ಡಾಡುವಂತ ವ್ಯಕ್ತಿ, ಆಮೇಲೆ ಈ ರೀತಿ ಬಿಲ್ಡಪ್ ಇರುವಂತ ವ್ಯಕ್ತಿ ನನ್ನ ಜೀವನದಾಗ ಯಾರು ಗೆಳೆಯರೇನೇ ಇಲ್ಲ. ಆದ್ರೆ ಇವ್ ಹಾಯ್ ಶ್ಯಾಮ್ ಅಂತ ನನಗೆ ಯಾವ ರೀತಿ ಮಾತಾಡ್ಸಕತ್ತಾನ, ಇವನು ಯಾರು ಅಂತ ಶ್ಯಾಮನ್ಗೆ ಗುರುತ ಹಿಡಿಯಕ್ ಆಗ್ಲಿಲ್ಲ. ಅವಾಗ ಹೇಳ್ತಾರ, ಬರ್ರಿ ಸಾಹೇಬ್ರ, ಬರ್ರಿ ಶ್ರೀಮಂತರೇ, ಬರೀ ರಾಜಾರ ಕುಳಿತುಕೋರಿ, ಆದ್ರೆ ನೀವ್ ಯಾರ ಅಂತ ನನಗ ಗುರುತ್ ಸಿಗ್ಲಿಲ್ಲ ಅಂತ ಕೇಳ್ತಾನೆ. ಅವಾಗ ರಾಮ ಹೇಳ್ತಾನೆ, ಅಯ್ಯೋ ಶ್ಯಾಮ, ನಾನು ಇಷ್ಟು ಬೇಗ ಮರ್ತ್ ಬಿಟ್ಟಿಯ, ನಾನು ನಿನ್ನ ಬಾಲ್ಯದ ಗೆಳೆಯ ರಾಮ್ ಇದ್ದೀನಿ. ಈ ರೀತಿ ಹೇಗೆ ನೀನು ಸಕ್ಸಸ್ಫುಲ್ ಆದಿ, ಈ ರೀತಿ ಹೆಂಗ ನೀನು ಇಷ್ಟೊಂದು ಶ್ರೀಮಂತ ವ್ಯಕ್ತಿ ಆದಿ, ನೀನು ಯಶಸ್ವಿ ವ್ಯಕ್ತಿ ಹೆಂಗಾದಿ ಅಂತ ಶ್ಯಾಮ ಕೇಳಿದಾಗ ಹೇಳ್ತಾನೆ, ಅದೇ ಅಪರ್ಚುನಿಟಿ ಇತ್ತು, ಅದೇ ಕೆಲಸ ಇತ್ತು, ನಾನು ನೀನು ಕೂಡ್ಕೊಂಡು ಸೇರಿ ಕೆಲಸ ಮಾಡೋಣ ಅಂತ ನಿನಗೆ ಹೇಳಿದಾಗ ನೀನು ಹೆಂಡತಿ ವಿಷಯನ ಕೇಳ್ಕೊಂಡು, ಹೆಂಡತಿ ಮಾತನ್ನ ಕೇಳ್ಕೊಂಡು ನೀನು ನನ್ನಿಂದ ದೂರ ಆದಿ. ನೀನೇನಾದಿ, ನನ್ನಿಂದ ದೂರ ಆದಿ. ಯಾಕಂದ್ರೆ ಆಕಳ ಸತ್ರ ಹೆಂಗ, ಆಕಳ ಸಂಡ ಸತ್ರ ಹೆಂಗ, ಆಕಳ ಮಾರಾಟ ಆಗ್ಲಿಕ್ಕಂದ್ರೆ ಹೆಂಗ, ನಮ್ ನುಕ್ಸಾನ್ ಆದ್ರೆ ಹೆಂಗ ಅಂತೇಳಿ ನೀನ್ ಏನ್ ಮಾಡಿದಿ, ನೀನ ನನ್ನ ಬಿಸ್ನೆಸ್ ದಿಂದ ಕ್ವಿಟ್ ಮಾಡಿ ಹೆಂಡತಿ ಮಕ್ಳ ಕೇಳ್ಕೊಂಡು ನೀನ್ ಅದೇ ಕೆಲಸ ಮಾಡ್ತಾ ಅದೇ ಮಕ್ಕಳನ್ನ ಅದೇ ರೀತಿ ಬೆಳೆಸ್ತಾ ನೀನ್ ಇಲ್ಲೇ ಇದ್ಯಾ. ಆದ್ರೆ ನಾನು ಅದೇ ಅಪರ್ಚುನಿಟಿಯನ್ನ ತಗೊಂಡು ನನಗೆ 8 ಆಕಳನ್ನ ಖರೀದಿ ಮಾಡಕ್ ಆಗ್ಲಿಲ್ಲ, ನನ್ನ ಹತ್ರ ಒಂದು ದುಡ್ಡು ಕಡಿಮೆ ಇತ್ತು, ನಾನು 4 ಆಕಳ ತಂದೆ. 4 ರಿಂದ 8 ಆತು, 8 ರಿಂದ 16 ಆತು, 16 ರಿಂದ 50 ಆತು, 50 ರಿಂದ 100 ಆತು, 100 ರಿಂದ 200 ಆತು, 200 ರಿಂದ 400 ಆಕಳಗಳ ಮಾಲೀಕ ಇದೀನಿ. ಇವತ್ತಿಗೆ ತಿಂಗಳಿಗೆ ನಂದ ಲಕ್ಷಾಂತರ ರೂಪಾಯಿ ಇನ್ಕಮ್ ಇದೆ. ಆಮೇಲೆ ನಾನೀಗ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ, ನಾನು ಈ ಒಂದು ವೃತ್ತಿಯಲ್ಲಿ ಇದ್ದೇನೆ ಅಂತ ಹೇಳಿದಾಗ ಆ ಶ್ಯಾಮನಿಗೆ
ಆ ಕಣ್ಣಲ್ಲಿರುವ ಪಸ್ಪಗಳ ನಿಲ್ಲಕ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವನು ಇಂಥ ಸಿಕ್ಕಂತ ಅಪೋರ್ಚುನಿಟಿಯನ್ನ ಸುವರ್ಣ ಅವಕಾಶವನ್ನ ಕಳ್ಕೊಂಡು ಇವತ್ತು ಬಡಪಾಯಿ ಆಗಿ ಅವನು ಬಳಲ್ತಾ ಇದ್ದಾನೆ ಸ್ನೇಹಿತರೆ. ಸೊ ಇವತ್ತಿನ ಮೊರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ, ಯಾವತ್ತಿದ್ರು ಸ್ನೇಹಿತರೆ ನಾವು ಏನಾದ್ರು ಯಾವುದೇ ಕಾರ್ಯವನ್ನ ಮಾಡ್ಬೇಕಂತ ತಿಳ್ಕೊಂಡು ನಾವು ನೆಗೆಟಿವಿಟಿ ವಿಚಾರ ಮಾಡಿದ್ರೆ, ಅಟಿಟ್ಯೂಡ್ ನಮ್ಮ ದೃಷ್ಟಿಕೋನ ನೆಗೆಟಿವ್ ಆಗಿತ್ತು ಅಂತಂದ್ರೆ ನಾವು ಹಾಳಾಗ್ಬಿಡ್ತೀವಿ. ನಾವೊಂದು ಆ ಒಂದು ಮಟ್ಟಕ್ಕೆ ತಲುಪಕ್ ಸಾಧ್ಯ ಇಲ್ಲ. ಯಾವ ವ್ಯಕ್ತಿಯಲ್ಲಿ ಪಾಸಿಟಿವಿಟಿ ಇತ್ತು ಅಂತಂದ್ರೆ, ಯಾವ ವ್ಯಕ್ತಿಯಲ್ಲಿ ಒಂದು ಕ್ರಿಯೇಟಿವಿಟಿ ಪ್ರತಿ ಸಲ ನಾವು ಪಾಸಿಟಿವ್ ಭಾವನೆಗಳಲ್ಲಿ ಇದ್ದು ಅಂತಂದ್ರೆ ಆ ವ್ಯಕ್ತಿ ಸಕ್ಸಸ್ಫುಲ್ ಆಗ್ತಾನೆ. ಅದೇ ರೀತಿ ಶ್ಯಾಮನು ಕೂಡ ಎಸ್ ನಾನು ಕೂಡ ನಿಮ್ ಜೊತೆ ಬರ್ತೀನಿ, ನಿಮ್ ಜೊತೆ ಮಾಡೋಣ ಅಂತ ಇಬ್ರು ಕೂಡ ಮಾಡಿದ್ದೇ ಆಗಿದ್ರೆ ಅವನೇನಾಗಿದ್ದ, ಅವನು ಕೂಡ ಸಕ್ಸಸ್ ಆಗ್ತಿದ್ದ. ಆದ್ರೆ ಶ್ಯಾಮ್ ಏನಂದ, ಇವ್ ಸಣ್ಣ ಆಕಳದಾವು, ಇವ್ ಬಾಳ್ಲಿಕ್ಕಂದ್ರೆ ಹೆಂಗ, ಬದುಕ್ಲಿಕ್ಕಂದ್ರೆ ಹೆಂಗ, ಸಂಡಾಸ ಐತಂದ್ರೆ ಹೆಂಗ, ಸತ್ತು ಅಂದ್ರೆ ಹೆಂಗ, ಶ್ರೀಮಂತ ಆಗ್ಲಿಕ್ಕಂದ್ರೆ ಹೆಂಗ, ದುಡ್ಡೆಲ್ಲ ಅಳಗಾಲಾಗಿ ಹಾದು ಅಂದ್ರೆ ಹೆಂಗ ಅಂತ ಹೆಂಗ 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 ವಿಚಾರ ಮಾಡ್ದ. ಅವಾಗ ರಾಮ ಹೆಂಗ ವಿಚಾರ ಮಾಡ್ದ ಅಂತಂದ್ರ, ಇಷ್ಟು ರೊಕ್ಕದಾಗ ನಾ 4 ಆಕಳ ತಂದ್ರ ಹೆಂಗ, ಈ 4 ಆಕಳ 8 ಆಕಳ ಆದ ಹೆಂಗ, ಒಂದ್ ಆಕಳ 10-15 ಲೀಟರ್ ಹಿಂಡಿದ್ರೆ ಹೆಂಗ, ಆ ಹಿಂಡಿದ ದುಡ್ಡನ್ನ ನಾನು ಮಾರಾಟ ಮಾಡಿ ಮತ್ತಷ್ಟು ಶ್ರೀಮಂತರ ಆದ್ರೆ ಹೆಂಗ, ಅವನು ಹೆಂಗ 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 ಅವ ಹೆಂಗ ಅಂತೇಳಿ ಪಾಸಿಟಿವ್ ವಿಚಾರ ಮಾಡಿದ. ಅವನು ಆ ರೀತಿ ಬೆಳೆದ. ಇವನು ನೆಗೆಟಿವ್ ವಿಚಾರ ಮಾಡಿದ, ಇನ್ನೂ ಕೂಡ ಏನ್ ಮಾಡಿದಾನ, ಪತ್ರಾ ಶೆಡ್ ಒಳಗನ ತನ್ನ ಜೀವನವನ್ನ ಕಳೀತಾ ಇದ್ದಾನೆ ಸ್ನೇಹಿತರೆ. ಸೊ ಪಾಸಿಟಿವ್ ಅಟಿಟ್ಯೂಡ್ ಅನ್ನುವಂಥದ್ದು ಬಹಳ ಅದ್ಭುತವಾದಂಥದ್ದು. ಯಾರಾದ್ರೂ ನಿಮ್ಗೆ ಕರಿತಾ ಇದ್ದಾರೆ ಅಂತಂದ್ರೆ, ಯಾರಾದ್ರೂ ನಿಮ್ಗೆ ತಿಳಿಸಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಸಮಯವನ್ನ ಕಲಿಕೆಗೆ ನೀವು ಒತ್ತು ಕೊಟ್ರೆ, ನಿಮ್ಮ ದೃಷ್ಟಿಕೋನವನ್ನ ಪಾಸಿಟಿವ್ ಮಾಡ್ಕೊಂಡು, ಎಸ್ ಜನ ನಮಗೆ ಏನೇ ಅನ್ಲಿ, ಸಮಾಜ ನಮಗೆ ಏನೇ ಅನ್ಲಿ, ಸಮಾಜ ನಮಗೆ ಎಷ್ಟನೇ ನಿಂದನೆ ಮಾಡ್ಲಿ, ಆದ್ರೆ ನನ್ನ ದೃಷ್ಟಿಕೋನ 101% ಐ ಕ್ಯಾನ್ ಡೂ ಇಟ್, ಡೈಮಂಡ್ 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 ಡೈಮಂಡ್, ಎಸ್ ಐ ಕ್ಯಾನ್ ಡೂ ಇಟ್, ನಾನು ಇದನ್ನು ಮಾಡಬಲ್ಲೆ, ಎಸ್ ಐ ಕ್ಯಾನ್ ಡೂ ಇಟ್, ನಾನು ಇದನ್ನ ಮಾಡೇ ಮಾಡ್ತೀನಿ, ನಾನು ಡೈಮಂಡ್ ಆಗೇ ಆಗ್ತೀನಿ ಅನ್ನುವಂತ ಒಂದು ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಂಡು, ಒಂದು ಪಾಸಿಟಿವ್ ದೃಷ್ಟಿಕೋನ ಇಟ್ಕೊಂಡು ಯಾವ ವ್ಯಕ್ತಿ ಹೋಗ್ತಾನಲ್ಲ, ಆ ವ್ಯಕ್ತಿ ಮಾತ್ರ ಇದರಲ್ಲಿ ಏನಾಗ್ತಾನೆ, ಡೈಮಂಡ್ ಆಗ್ತಾನೆ. ಅದಕ್ಕೆ ಹೇಳ್ತಾನೆ ಪಾತ್ ರಸ್ತೆ, ಈ ಮಾರ್ಗದಲ್ಲಿ ನಡೀರಿ, ಈ ಮಾರ್ಗವನ್ನ ಬಿಟ್ಟು ನೀವು ಶಾರ್ಟ್ ಕಟ್ ಮಾರ್ಗವನ್ನ ಹಿಡಿದಿದ್ದಾದ್ರೆ ಇದರಲ್ಲಿ ಸಕ್ಸಸ್ ಆಗೋದಿಲ್ಲ ಸ್ನೇಹಿತರೆ. ಪಾತ್ ಅನ್ನುವಂಥದ್ದು ಬಹಳ ಅತಿ ಅಮೂಲ್ಯವಾದದ್ದು. ಪ್ರತಿ ಸರಿ ಅಂತಿರ್ಬೋದು, ಸರ್ ನಮಗೆ ಹೋದ ವಾರ ಹೇಳಿದ್ರು, ಹೋದ ವಾರ ಹೇಳೋಕ್ಕಿಂತ ಪ್ರತಿ ವಾರದಲ್ಲಿಯೂ ಕೂಡ ಒಂದು ಅನ್ಯೋನ್ಯವಾದಂತ ಒಂದು ಕಥೆ ಇರುತ್ತೆ, ಒಂದು ಅನ್ಯೋನ್ಯವಾದಂತ ಒಂದು ದೃಷ್ಟಿಕೋನ ಏನಾಗತ್ತಂದ್ರೆ, ನಮ್ಮ ತಲೆ ಒಳಗ ಯಾವಾಗ ಅದು ಓಪನ್ ಆಗಿರ್ತದ, ಯಾವಾಗ ಬಂದ್ ಆಗಿರ್ತದ ಗೊತ್ತಿಲ್ಲ. ಓಪನ್ ಆದಾಗ ಒಂದು ಮಾತು ಹೋದ್ರೆ ಸಾಕು ಸ್ನೇಹಿತರೆ, ನಾವು 100% ಗೆಲ್ತೇವೆ. ನೋಡಿ ಇಲ್ಲಿ ಸಿಡಿ ಹಾಕಿದ್ದಾರೆ, ಮಾರ್ಗವನ್ನ ಹಾಕಿದ್ದಾರೆ, ಕಟ್ಟೆ ಏನಿದಾವೆ, ಒಂದೊಂದು ಕಟ್ಟೆಯನ್ನ ಏರ್ರಿ. ಒಂದೊಂದು ಕಟ್ಟೆ ಏರಿದ ಮೇಲೆ ನಿಮಗೆ ನಡುವೆ ಏನಾದ್ರೂ ದನಿವಾದ್ರೆ ನಿಮ್ಗೆ ಕುಂದ್ರಲಾಕ ಆಲ್ರೆಡಿ ಕಟ್ಟೆಗಳನ್ನು ಕಟ್ಟಿದ್ದಾರೆ. ನೋಡಿ ನಿಮ್ಗೆ ಆಲ್ರೆಡಿ ನಡವರ್ಕ ಕುಂದ್ರಾಕ ತ್ರಾಸ ಆದ್ರ ಮಾಡಿದ್ರೆ ಏನಾಗಿರ್ತದ, ನಿಮಗ ಕಟ್ಟೆಗಳನ್ನ ಕಟ್ಟಿದ್ದಾರೆ. ಕಟ್ಟೆಯನ್ನ ಕಟ್ಟಿದ ಮೇಲೆ ಇಲ್ಲಿ ಎಲ್ಲರೂ ಕಾವಲಿಗರು ನಿಂತಿದ್ದಾರೆ. ಈ ಒಂದು ಮಾರ್ಗದಲ್ಲಿ ನೀವು ಹೋಗೋದ್ರಿಂದ ಸೆಕ್ಯೂರಿಟಿ ಗಾರ್ಡ್ ಆಲ್ರೆಡಿ ನಿಂತಿದ್ದಾರೆ. ನಿಮ್ಮ ಜೀವಕ್ಕೆ ಯಾವುದೇ ರೀತಿಯಿಂದ ಹಾನಿ ಇಲ್ಲ, ನಿಮ್ಮ ಜೀವಕ್ಕೆ ಯಾವುದೇ ರೀತಿಯಿಂದ ಹಾನಿ ಇಲ್ಲ. ಯಾಕಂತಂದ್ರೆ ಸೆಕ್ಯೂರಿಟಿ ಗಾರ್ಡ್ ಅಂತಂದ್ರೆ ನಿಮ್ಮ ಅಪ್ಲೈನ್ಗಳು, ಪ್ರತಿ ಒಂದು ಕಟ್ಟೆಗೆ ಒಬ್ಬ ಅಪ್ಲೈನ್ಗಳು ನಿಂತಿದ್ದಾರೆ, ನಿಮ್ಮನ್ನ ಕೈ ಹಿಡಿದು ಮೇಲೆ ಎತ್ತಾರೆ. ಆದ್ರೆ ಅದನ್ನ ಬಿಟ್ಕೊಂಡು ನೀವೇನಾದ್ರೂ ನಿಮ್ಮ ಮಾರ್ಗವನ್ನ ಚೇಂಜ್ ಮಾಡ್ಕೊಂಡು ನೀವು ಶಾರ್ಟ್ ಕಟ್ ಹೋಗುವ ರಾಷ್ಟ್ರದಲ್ಲಿ ಏನಾದ್ರೂ ಹೋಗಿದ್ದಾದ್ರೆ, ಜಿಂಕೆ, ಸಿಂಹ, ಚಿರತೆ ಏನೆಲ್ಲ ನಿಮಗ ಕಾಡು ಪ್ರಾಣಿಗಳನ್ನ ಅಟ್ಯಾಕ್ ಮಾಡಿ ನಿಮ್ಮನ್ನ ಹಾಳು ಮಾಡುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಅದಕ್ಕಾಗಿ ನಿಮ್ಮನ್ನ ಬೆಳೆಸುವಂತ ವ್ಯಕ್ತಿಗಳು, ನಿಮ್ಮ ಜೊತೆ ಹೋರಾಡುವಂತ ವ್ಯಕ್ತಿಗಳು, ನಿಮ್ಮ ಜೊತೆ ಬೆಳೆಯುವಂತ ವ್ಯಕ್ತಿಗಳು, ಅವರ ಜೊತೆ ನಿಮ್ಮ ಸಂಪರ್ಕ, ಸಂಬಂಧ, ವ್ಯವಹಾರ ಸರಿಯಾಗಿರ್ಲಿ. ಕೀಪ್ ಕ್ಲೋಸ್ ಅಪ್ಲೈನ್ ಹೂ ಇಸ್ ಲೀಡ್ ಯು, ನಿಮ್ಮನ್ನ ಲೀಡ್ ಮಾಡುವಂತ ವ್ಯಕ್ತಿಗಳ ಮಾತನ್ನ ಕೇಳಿದ್ದೆ ಆದ್ರೆ 100 to 101% ಏನಾಗ್ತೀರಿ, ನೀವುಗಳು ಕೂಡ ಯಶಸ್ವಿ ಆಗ್ತೀರಿ. ಬೇರೆ ಯಾರ್ದೋ ಮಾತು ಕೇಳಿ, ಬೇರೆ ಯಾರ್ದೋ ಮಾತುಗಳನ್ನ ಕೇಳಿ, ಯಾರ್ದೋ ವಿಚಾರಗಳನ್ನ ಕೇಳಿ ನಿಮ್ಮ ದೃಷ್ಟಿಕೋನವನ್ನ ನೆಗೆಟಿವ್ ಮಾಡಿದ್ರೆ ನೀವುಗಳು ಕೂಡ ಏನಾಗ್ತೀರಿ, ಅಲ್ಲಿ ನೆಗೆಟಿವ್ ಆಗಿ ಉಳಿದು ಬಿಡ್ತೀರಿ ಸ್ನೇಹಿತರೆ. ರಾಮನಂತೆ ಯಾವ ಪಾಸಿಟಿವಿಟಿ ವಿಚಾರ ಮಾಡಿದಲ್ಲ, ಆ ಪಾಸಿಟಿವ್ ವಿಚಾರವನ್ನ ಮಾಡಿದ್ದನ್ನ ನೀವು ಪಾಸಿಟಿವ್ ಮಾಡ್ಕೊಂಡು ಹೋದ್ರೆ ನೀವುಗಳು ಕೂಡ ಯಶಸ್ವಿ ಆಗ್ತೀವಿ. ನೆಗೆಟಿವ್ ವಿಚಾರ ಮಾಡಿದ್ರೆ ನೆಗೆಟಿವ್ ಆಗ್ತೀವಿ. ಓಕೆ, ಟೀಚಬಿಲಿಟಿ ಅಂತಂದ್ರೆ ನಾವು ಕಲಿಲೇಬೇಕು. ಕಲಿಲಿಲ್ಲ ಅಂತಂದ್ರೆ ಜೀವನದಲ್ಲಿ ಏನು ಸಕ್ಸಸ್ ಆಗ ಸಾಧ್ಯನೇ ಇಲ್ಲ. ತದನಂತರ ಮೊದ್ಲೇ ಹೇಳಿದ್ರೆ ನೋ ಲರ್ನಿಂಗ್ ನೋ ಸಕ್ಸಸ್. ನಾವು ಕಲಿಲಿಲ್ಲ ಅಂತಂದ್ರೆ ಸಕ್ಸಸ್ ಆಗ ಸಾಧ್ಯ ಇಲ್ಲ. ಮಾರ್ಗ ಹಾಕಿ ಕೊಟ್ಟಿದ್ದಾರೆ, ಕಲಿತ್ರನೆ ಮಾತ್ರ ನಾವು ಸಕ್ಸಸ್ ಆಗ್ತೀವಿ. ಕಲಿಲಿಲ್ಲ ಅಂತಂದ್ರೆ ಯಾವ ಫೀಲ್ಡ್ ಅಲ್ಲಿ ಕೂಡ ನಾವು ಸಕ್ಸಸ್ ಆಗುದಿಲ್ಲ. ನೋಡ್ರಿ, ಪ್ರತಿಯೊಂದು ಕಾರ್ಯದಲ್ಲಿ ಕಲಿತೀವಿ, ಆದ್ರೆ ನಾವು ಡೈಮಂಡ್ ಆಗ ಕಲೀರಿ ಅಂದ್ರೆ ಒಲ್ಲ ಸಟ್ಕೊಂಡ್ ಕೂತ್ಬಿಡ್ತೀವಿ. ನೋಡ್ರಿ ಯಾಂಗ ಕಲಿತೀವಿ. ಒಬ್ಬ ಹೆಣ್ಣು ಮಗಳು ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ತಾಯಿನ ಕೇಳಿ, ಅಜ್ಜನ ಕೇಳಿ, ಅಜ್ಜನ ಕೇಳಿ, ಕಾಕ ಕೇಳಿ, ತಮ್ಮನ ಕೇಳಿ, ಏನೆಲ್ಲ ಕೇಳಿ ಕಲಿತ ಹೋಗ್ತಾಳೆ. ಯಾಕಂದ್ರೆ ನಾಳೆ ಅತ್ತೆ ಮನೆಗೆ ಹೋಗಿ ನನಗೆ ರೊಟ್ಟಿ ಮಾಡಕ್ ಬರ್ಲಿಕ್ಕಂದ್ರೆ ಹೆಂಗ್ ಮಾಡು ಹೇಳವ್ವ ಅಂತ ಅವನ ಕೇಳಿ ರೊಟ್ಟಿ ಮಾಡ್ತಾಳೆ. ತಾಯಿಗಳನ್ನು ಕಳಿಸ್ತಾಳೆ, ತಂಗಿ ನೀನು ನಾಳೆ ಗಂಡ ಮನೆಗೆ ಹೋಗಕ್ಕೆ ರೊಟ್ಟಿ ಮಾಡೋದಕ್ಕೆ ಕಲಿಯವ್ವ ಅಂತ ತಾಯಿಗಳನ್ನು ಕಳಿಸಿ ಕಳಿಸ್ತಾಳೆ.
ಪ್ರತಿಯೊಂದು ಫೀಲ್ಡ್ ನಲ್ಲಿ ನಾವು ಕಲಿಲೇಬೇಕು ಸ್ನೇಹಿತರೆ. ಕಲೀಲಿ ಹೋದ್ರೆ ಎಲ್ಲಿ ಇಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಪ್ರಾಕ್ಟೀಸ್ ಮಾಡ್ತಾನೆ, ಫ್ಯಾಕ್ಟರಿಯಲ್ಲಿ ಆಗ್ಲಿ ಅಥವಾ ಪ್ರೈವೇಟ್ ಜಾಬ್ ಆಗ್ಲಿ ಅಥವಾ ಗೌರ್ಮೆಂಟ್ ಜಾಬ್ ಆಗ್ಲಿ, ಯಾರಾದ್ರೂ ಜಾಬ್ ಮಾಡ್ತಾ ಇದ್ರ ಅಂದ್ರೆ ಆ ಜಾಬ್ ಮಾಡಿದಂತ ವ್ಯಕ್ತಿ ಕಲೀಲೇಬೇಕು. ಕಲೀಲಿಲ್ಲ ಅಂತಂದ್ರೆ ಅವನಿಗೆ ಜಾಬ್ ಸಿಗೋದಿಲ್ಲ. ಇವತ್ ನಾನು ಆರ್ಮಿಯಲ್ಲಿ ಇದೀನಿ ಅಂತಂದ್ರೆ, ಇವತ್ ನಾನು ನೌಕರಿ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ದೇಶ ಸೇವೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಕಲೀಲೇಬೇಕು. ಪ್ರತಿಯೊಂದು ಹಂತಕ್ಕೆ ನಾನು ಕಲೀಲೇಬೇಕು. ಕಲೀಲಿಲ್ಲ ಅಂತಂದ್ರೆ ನಾನು ಸೈನಿಕನಿಗೆ ಲೈಕ್ ಅಲ್ಲ. ಯಾಕಂತಂದ್ರೆ ನಾನು ಕಲೀಲಿಲ್ಲ ಅಂದ್ರೆ ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇರ್ತಕ್ಕಂಥ ಗನ್ಗಳು ಬರ್ತಾ ಇದಾವೆ, ಬಂದೂಕ ಇರ್ತವೆ, ರೈಫಲ್ಗಳು ಬರ್ತಾ ಇದಾವೆ, ಪ್ರತಿಯೊಂದು ಬರ್ತಾ ಇದಾವೆ. ಆದ್ರೆ ನಾನು ಕೂಡ ಅದ್ರ ಜೊತೆ ಅಪ್ಗ್ರೇಡ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ನಾನು ಕಲೀಲಿಲ್ಲ ಅಂತಂದ್ರೆ ನನ್ನ ಕೈಯಾಗಿ ಎಷ್ಟು ಲಕ್ಷ ಕೊಟ್ಟು ಗನ್ ಕೊಟ್ರೆ ಅದನ್ನ ಏನ್ ಮಾಡೋದು, ಬಡಿಗಿದ್ದಂಗ ಕಲ್ಲಿದ್ದಂಗ. ನಾನು ಕಲೀಲಿಲ್ಲ ಅಂತಂದ್ರೆ, ನನಗೆ ಅದನ್ನ ಫೈರ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನನ್ನ ಜೀವ ಹೋಗ್ಬಿಡುತ್ತೆ ಸ್ನೇಹಿತರೆ. ಸೇಮ್ ಟು ಸೇಮ್ ಪ್ರತಿಯೊಬ್ಬರು ಕೂಡ ಈ ಸಿಸ್ಟಮ್ ದಲ್ಲಿ ಬಂದಂತ ವ್ಯಕ್ತಿಗಳು ಇಲ್ಲಿ ಜೀವ ಎಂಡಿಯವರು ಯಾರು ಇಲ್ಲ. ಆದ್ರೆ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ನೀವು ಪ್ರತಿ ಫೀಲ್ಡ್ ನಲ್ಲಿ ಹೊರಗಡೆ ಆದ್ರೂ ಕೂಡ ಕಲಿತೀವಿ. ಒಬ್ಬ ಟೀಚರ್ ಆಗ್ಬೇಕಾಗಿತ್ತು, ಒಬ್ಬ ಶಿಕ್ಷಕ ಆಗ್ಬೇಕಾಗಿತ್ತು, ಅವನು ಕೂಡ ಕಲಿತಾನೆ. ಪೊಲೀಸ್ ಆಗ್ಬೇಕಾದ್ರೆ ಟ್ರೈನಿಂಗ್ ತಗೋತಾನೆ, ಅವನು ಕಲಿತಾನೆ. ಪ್ರತಿಯೊಂದು ಫೀಲ್ಡ್ ಅಲ್ಲಿ ನೋಡ್ರಿ, ನೀವು ಯಾವುದೇ ಅಂತ ಇವ್ರಿ ಒಬ್ಬ ವಾಚ್ಮ್ಯಾನ್ ಆಗ್ಬೇಕಂತ ಕೆಲಸ ಮಾಡ್ಬೇಕಾದ್ರೆ ಅವನು ಕೂಡ ಕಲಿತಾನೆ. ಮತ್ತೊಬ್ಬ ವಾಚ್ಮ್ಯಾನ್ ಇಂದ ಅಲ್ಲ, ಯಾವ ರೀತಿ ಡ್ಯೂಟಿ ಕೊಡ್ಬೇಕ್ರಿ, ಯಾವ ರೀತಿ ಗೇಟ್ ಓಪನ್ ಮಾಡ್ಬೇಕ್ರಿ, ಯಾವ ರೀತಿ ಮುಚ್ಚಬೇಕ್ರಿ, ಯಾವಾಗ ಮಾಲೀಕ್ ಬಂದಾಗ ಹೆಂಗ್ ಸಲ್ಯೂಟ್ ಮಾಡ್ಬೇಕ್ರಿ ಅಂತ ಒಬ್ಬ ವಾಚ್ಮ್ಯಾನ್ ಕೂಡ ಕಲಿತಾನೆ. ಕಲಿತಾಗ ಮಾತ್ರ ಅವ ತನ್ನ ನೌಕರಿಯನ್ನ ತನ್ನ ವ್ಯವಸಾಯನ ಮಾಡಕ ಸಾಧ್ಯ. ಒಬ್ಬ ರೈತ ಮತ್ತೊಬ್ಬ ರೈತನನ್ನ ನೋಡಿ ಕಲಿತಾನೆ. ಯಾವ ರೀತಿ ಬೀಜ ಹಾಕ್ಬೇಕು, ಯಾವ ಸಮಯದಲ್ಲಿ ಯಾವ್ದು ಹಾಕ್ಬೇಕು, ಎಷ್ಟು ನೀರು ಕೊಡ್ಬೇಕು, ಎಷ್ಟು ಉಪಚಾರ ಮಾಡ್ಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕಂತ ಒಬ್ಬ ರೈತನು ಕಲಿತಾನೆ. ಅಂದಾಗ ಆ ವ್ಯಕ್ತಿ ಅಲ್ಲಿ ಸಕ್ಸಸ್ಫುಲ್ ಆಗ್ತಾನೆ. ಸ್ನೇಹಿತರೆ, ಇಲ್ಲಿ ಕಲೀರಿ ಅಂದಾಗ ನಾವ್ಯಾಕೆ ಕಲೀನ್ರಿ ಅಂತ ಶಟ್ಕೊಂಡ್ ಕೂತ್ರ ಇಲ್ಲಿ ಕೂಡ ಸಕ್ಸಸ್ ಆಗೋದಿಲ್ಲ. ರಕ್ಷಾ ಹಾಗೆ ಕೊಟ್ಟಿದ್ದಾರೆ, ಆಲ್ರೆಡಿ ನಮ್ಮ ಡೈಮಂಡ್ ಲೀಡರ್ ಹಾಕಿ ಕೊಟ್ಟಿದ್ದಾರೆ. ಏನ್ ಹಾಕಿದ್ದಾರೆ, ಪಾತ್ ರಸ್ತೆ ಮಾರ್ಗ ಹಾದಿ ಹಾಕಿ ಕೊಟ್ಟಾರಿ. ಹಾದಿ ಒಳಗೆ ನಡೆಯೋದು ಒಂದ ಟೀಚಬಿಲಿಟಿ ನಾವು ಕಲಿಬೇಕು. ತದನಂತರ ಹಾನೆಸ್ಟ್ ಅನ್ನುವಂಥದ್ದು ಬಹಳ ಅತಿ ಅಮೂಲ್ಯವಾದದ್ದು. ನಾವು ಡಿಮ್ಯಾಂಡ್ ಆಗ್ಬೇಕಾದ್ರೆ ಪ್ರಾಮಾಣಿಕತೆ ಅನ್ನುವಂಥದ್ದು ಬಹಳ ಅತಿ ಅಮೂಲ್ಯವಾಗಿದೆ. ನಾವು ಎಲ್ಲಿ ಆರಾಮಿಲ್ಲ ಅಂತಂದ್ರೆ ಏನ್ ಮಾಡಿದ್ವಿ, ಆರಾಮಿಲ್ರಿ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಅಥವಾ ಮೊಬೈಲ್ ಬ್ಯಾಟ್ರಿ ಆಫ್ ಮಾಡ್ಕೊಂಡು ಅಥವಾ ವಿಡಿಯೋ ಆಫ್ ಮಾಡ್ಕೊಂಡು ಆರಾಮ್ ಮಕ್ಕಳದ್ ಕೇಳೋದು, ಅದು ಪ್ರಾಮಾಣಿಕತೆ ಅಲ್ಲ ಸ್ನೇಹಿತರೆ. ಹಸು ಆಗಿರ್ತಾವ, ಪಟ್ನೆ ವಿಡಿಯೋ ಆಫ್ ಮಾಡ್ಕೊಂಡು ಹುಡುಗ ಕಡೆ ಲಕ್ಷ ಈ ಕಡೆ ಒದ್ರವ್ರು ಒದರ್ತಿರ್ತಾರ, ಹೇಳೋರು ಹೇಳ್ತಿರ್ತಾರೆ. ತಮ್ಮ ಏನ್ ಮಾಡತ್ತಾರ ಬಿಡವ, ಯಾರು 4 ಮಂದಿ ನೋಡತ್ತಾರ, ನಾನು ಅಗರ್ ಇದನ್ನ ಬಂದ್ ಮಾಡಿ 4 ರೊಟ್ಟಿ ತಿಂದ್ರೆ ನೀವೇನ್ ದೊಡ್ಡ ಇದನ್ನ ಆಗೋದಿಲ್ಲ. ಯಾಕಂತಂದ್ರೆ ಆ ಹೇಳುವಂತ ಮಾತು, ನಾನ್ ಹೇಳುವಂತ ಒಂದೊಂದು ಮಾತು ಯಾವ ಸಮಯದಲ್ಲಿ ನಿಮ್ಮ ಮೈಂಡ್ ಓಪನ್ ಆಗುತ್ತ, ಎಸ್ ನಾನ್ ಇದರಲ್ಲಿ ಮಾಡೋದ್ರಿಂದ 100% ಯಶಸ್ವಿ ಆಗ್ತೀನಿ ಅನ್ನುವಂತ ಯಾವಾಗ ನಿಮಗ ಟರ್ನ್ ಆಗುತ್ತೋ ಗೊತ್ತಿಲ್ಲ. ಟರ್ನ್ ಆಗೋ ಸಮಯದಾಗ ನೀವು ಊಟ ಮಾಡ್ಕೋತ ಕೂತ್ರಿ ಅಂತಂದ್ರೆ ನೀವು ದಿನವಿಡೀ ನಿಮ್ಮ ಜೀವನ ಪ್ರತಿ ಊಟದೊಳಗೆ ಹೋಗುತ್ತಾ ವಿನಃ ಸಕ್ಸಸ್ಫುಲ್ ಆಗೋದಿಲ್ಲ. ಅದಕ್ಕಾಗಿ ಪ್ರಾಮಾಣಿಕತೆವಾಗಿ ಯಾವಾಗ ಟೀಮ್ ಇರುತ್ತೆ, ಯಾವಾಗ ಟ್ರೈನಿಂಗ್ ಇರುತ್ತೆ, ಯಾವಾಗ ಫಂಕ್ಷನ್ ಇರುತ್ತೆ, ಯಾವಾಗ ಪ್ಲಾನ್ ಹೇಳಕ್ ಹೋಗ್ಬೇಕು, ಯಾವಾಗ ಟ್ರೈನಿಂಗ್ ಹೇಳಕ್ ಹೋಗ್ಬೇಕು, ಯಾವಾಗ FM ಹೇಳ್ಬೇಕು, ಯಾವಾಗ ಏನ್ ಹೇಳ್ಬೇಕಲ್ಲ ಅದನ್ನ ಪ್ರಾಮಾಣಿಕತೆಯಾಗಿ ನಾವು ಮಾಡ್ಲೇಬೇಕು. ಪ್ರಾಮಾಣಿಕತೆ ಮಾಡದೆ ಏನಾದ್ರು ನೆವಗಳನ್ನ ಮಾಡ್ತಾ ಇದ್ರೆ ಮೇಗಿರುವಂತ ಭಗವಂತ ಕೂಡ ನಮ್ ಜೊತೆ ನೆವ ಮಾಡ್ತಾನೆ. ಯಾರಾದ್ರೂ ನಮಗೆ ಡಿಡಿ ಅನ್ನು ಕೊಟ್ರು, ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಪವಾಡಿ ಸರ್ ನಮ್ಗೆ ಏನ್ ಮಾಡಿದ್ರು, ಆ ಸಮಯದಲ್ಲಿ 11,190 ರೂಪಾಯಿ ನಮಗೆ ಅಮೌಂಟ್ ಅನ್ನು ಕೊಟ್ರು. ಹೌದು, ಭಗವದ್ಗೀತೆ ಯಾವ್ದೋ ಹನುಮಾನ್ ಗ್ರಂಥ ಆದ್ರೆ ಅದಾದ್ಮೇಲೆ ನಮ್ಗೆ 1800 ರೂಪಾಯಿ ಡೌನ್ ಆಗಿದ್ದು. ಡೌನ್ ಆದಾಗ ಅವು ದುಡ್ಡುಗಳು ಇನ್ನೂ ಕೂಡ ನಮ್ಮ ಹತ್ರ ಬ್ಯಾಲೆನ್ಸ್ ಆದ್ರೆ ಕೇಳಿದಾಗ ಅವಾಗ ಕೊಟ್ಟನ್ ಬಿಡಪ್ಪ, ನನಗೆ ಓದೆ ನೀನು ಕೊಟ್ಟಿಲ್ಲ ಮುಡ್ಸ್ಬಿಟ್ಟೆ ಅಂತ ನಂದೆಲ್ಲ ಅವಾಗ ಮುಗಿದ್ ಬಿಟ್ಟೈತಿ ಅಂತ ನಾವ್ ಏನಾದ್ರು ಸುಳ್ಳು ಹೇಳಿದೀವಿ ಅಂತಂದ್ರೆ ಮಾಡಿವಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಹೇಳ್ತಾನೆ ಕೇವಲ 1100 1800 ರೂಪಾಯಿಗೆ ಈ ರೀತಿ ಸುಳ್ಳು ಹೇಳ್ತಾನೆ. ಈ ವ್ಯಕ್ತಿ ಜೀವನದಾಗ ನನ್ಯವಾಗ ಈ ವ್ಯಕ್ತಿ ದೊಡ್ಡವನ್ ಮಾಡ್ತಾನೆ. ಈ ವ್ಯಕ್ತಿ ಆಲ್ರೆಡಿನೇ ಸಣ್ಣ ವಿಧಾನ, ಇವ್ ನನ್ಯವಾಗ ದೊಡ್ಡವ ಮಾಡ್ತಾನೆ ಅಂತ ನಮ್ಮ ಮೇಗಿನ ಮನಸ್ಸು, ಭಾವನೆ, ವಿಶ್ವಾಸ, ಅವಿವಾಲ ಎಲ್ಲವನ್ನೂ ಹಾಳಾಗೋಗ್ಬಿಡುತ್ತೆ. ಅದಕ್ಕಾಗಿ ಸ್ನೇಹಿತರೆ, ಒಂದೊಂದು ರೂಪಾಯಿಗೆ ಒಂದೊಂದು ಪ್ರಾಮಾಣಿಕತೆ ನಾವು ಇಲ್ಲಿ ಇಟ್ಟಿದ್ದೆ ಆದ್ರೆ 100 to 101% ನಾವಿಲ್ಲಿ ಸಕ್ಸಸ್ ಆಗ್ತೀವಿ. ಕೇವಲ ದುಡ್ಡು ಅಷ್ಟೇ ಅಲ್ಲ, ನಮ್ಮ ಕಂಪನಿ ಮೇಲೆ ಹಾನೆಸ್ಟಿ ಪ್ರಾಮಾಣಿಕತೆ ಇರಬೇಕು. ಪ್ರಾಮಾಣಿಕತೆ ಅಂತಂದ್ರೆ ವಿಶ್ವಾಸ ಆದ್ಮೇಲೂ ಕೂಡ ಇರಬೇಕು, ಕಂಪನಿ ಮೇಲೆ ಇರಬೇಕು, ಅಪ್ಲೈನ್ ಮೇಲೆ ಇರಬೇಕು, ನೀವು ಮಾಡ್ತಿರ್ತಕ್ಕಂಥ ಕಾರ್ಯದ ಮೇಲೆ ನಿಮ್ಗೆ ಪ್ರಾಮಾಣಿಕತೆ ಇರಬೇಕು. ಅಂದಾಗ ಮಾತ್ರ ನಾವಿಲ್ಲಿ ಏನಾಗ್ತೀವಿ, ಸಕ್ಸಸ್ಫುಲ್ ಆಗ್ತೀವಿ ಸ್ನೇಹಿತರೆ. ಸೊ ಓಕೆ, ಸಕ್ಸಸ್ಫುಲ್ ಅನ್ನೋದು ಆಲ್ರೆಡಿ ನಮಗೆ ಹಾದಿಯನ್ನ ಹಾಕಿಕೊಟ್ಟಿದ್ದಾರೆ, ಮಾರ್ಗವನ್ನ ಹಾಕಿಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ವಿಜಯಪುರದಿಂದ ಬೆಳಗಾವಿ ಬಂದ್ಬಿಡ್ಬೇಕಾದ್ರೆ ಕೇವಲ 2 ರಿಂದ 3 ತಾಸ್ನಾಗ ನಾನು ಆರಾಮ್ ಶ್ರೀ ಹೈವೇದಿಂದ ನನ್ನ ಕಾರಣ ತಗೊಂಡು ನಾನು ಬರ್ಬೋದು. ಅದನ್ನ ಬಿಟ್ಕೊಂಡು ನಾನು ತಲಿ ಓಡಿಸ್ಕೊಂಡು ನಾ ವಿಚಾರ ಮಾಡ್ಕೊಂಡು ಗಪ್ಪನಿ ಪ್ರತಿಸ್ತಾರೆ ಒಂದು ಬ್ಯಾರನ ಹಾದಿ ಹುಡ್ಕೊಂಡು ಅಂತೇಳಿ ನಾ ಏನಾದ್ರೂ ಈ ಕಡೆ ಮರುಭೂಮಿಯಲ್ಲಿ ಜಂಗಲ್ ಒಳಗ ನಾನು ಹಾದಿ ಹಿಡಿದ್ನಿ ಅಂತಂದ್ರೆ ನಾನು 3 ತಿಂಗಳಾದ್ರೂ ಕೂಡ ನಾನು ಬಿಜಾಪುರದಿಂದ ಬಂದು ಬೆಳಗಾವಿ ಮುಟ್ಟಕ್ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಡಬಾರ್ಕ ನನ್ನ ಗಾಡಿನೂ ಸಿಕ್ಕೋಬಹುದು, ಪಂಚರ್ ಆಗ್ಬಹುದು, ಏನಾದ್ರೂ ಖರಾಬ್ ಆಗ್ಬಹುದು, ಅಥವಾ ಅಷ್ಟ್ರೊಳಗ ಯಾವ್ದಾದ್ರು ಕಬ್ಬನಿ ಅಂದ್ರೆ ಕಾಡು ಪ್ರಾಣಿ ಬಂದು ಅಟ್ಯಾಕ್ ಮಾಡ್ಕೊಂಡ್ ನನ್ನ ಪ್ರಾಣನು ಕೂಡ ಹಿಂಡಬಹುದು. ಸ್ನೇಹಿತರೆ, ನಮಗ ಆಲ್ರೆಡಿ ಗುರುಗಳು ಮಾರ್ಗ ಹಾಕಿ ಕೊಟ್ಟಿದ್ದಾರೆ. ಸಕ್ಸಸ್ ಈ ಮಾರ್ಗದಲ್ಲಿ ನೀವು ಹೋಗೋದ್ರಿಂದ ಯಶಸ್ವಿ ಆಗ್ತೀರಿ, ಪಾತ್ ಅನ್ನುವಂತ ರಸ್ತೆದಲ್ಲಿ ಹೋಗೋದ್ರಿಂದ ಯಶಸ್ವಿ ಆಗ್ತೀರಿ ಅಂತ ಹೇಳಿದಾಗ ನಾವು ಇದೇ ಮಾರ್ಗದಲ್ಲಿ ಹೋದ್ರೆ ನಾವು ಯಶಸ್ವಿ ಆಗ್ತೀವಿ ಸ್ನೇಹಿತರೆ.
ಇದನ್ ಬಿಟ್ರೆ ನಮಗ ಆಗೋದಿಲ್ಲ. ಸಬ್ಸೆ ಪೈಲಾ ತಾಳ್ಮೆ ಅನ್ನುವಂಥದ್ದು ಇರಬೇಕು. ತಾಳ್ಮೆ ನಿಮ್ಗ ಎಲ್ಲಿಂದಾದ್ರೂ ಕೂಡ ನಿಮ್ಗ ತ್ರಾಸ ಕೊಡುತ್ತೆ. ನಿಮ್ಮ ಟೀಮ್ ನಿಂದ ಆಗಿರ್ಬೋದು, ನಿಮ್ಮ ಅಪ್ಲಾನಿಂದ ಆಗಿರ್ಬೋದು, ಡೌನ್ಲೈನ್ ಆಗಿರ್ಬೋದು, ಮನೆಯಿಂದ ಗಂಡದಿಂದ ಆಗಿರ್ಬೋದು, ಹೆಂಡತಿಯಿಂದ ಆಗಿರ್ಬೋದು, ಅಣ್ಣ ತಮ್ಮಂದ್ರಿಂದ ಆಗಿರ್ಬೋದು, ಅಕ್ಕ ತಂಗಿಯಂದ್ರ ಆಗಿರ್ಬೋದು, ನಿಮ್ಮ ಓಣ್ಯನವರಾಗಿರ್ಬೋದು, ಆಪ್ತ ಮಿತ್ರರಿಂದ ಆಗಿರ್ಬೋದು, ನಿಮ್ಮ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಂದನೂ ಕೂಡ ನಿಮ್ಗೆ ಏನಾಗಿರ್ತದ, ಹಿಂಸೆ ಏನಾಗಿರ್ತದ, ನಿಂದನೆ ಆಗಿರ್ತಾವ. ಅವು ಎಲ್ಲೊಂದ್ರಿಂದ ಕೂಡ ನೀವೇನಾಗಿರ್ಬೇಕು, ತಾಳ್ಮೆ ಸಹನೆ ಮಾಡ್ಕೋಬೇಕು ಸ್ನೇಹಿತರೆ, ಸಹನೆ ಮಾಡ್ಕೋಬೇಕು. ಇದನ್ನೊಳಗೆ ನೀವು ತಲೆ ಒಳಗೆ ಇಟ್ಕೋರಿ. ನಿಮ್ಗೆ ಯಾಕೆ ಹೇಳಾಕತ್ತೇನ್ರಿ, ಇದನ್ನ ಆಲ್ರೆಡಿ ನನ್ನ ಗುರು SP ಮೇತಿ ಸರ್ ನನಗೊಂದು ಖನ ಒಳಗೆ ತುಂಬ್ಯಾರ. ತಾಳ್ಮೆ 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 ತಾಳ್ಮೆ. ಯಾಕಂದ್ರೆ ಸೈನಿಕರಿಗೆ ಸಿಟ್ಟು ಅನ್ನುವಂಥದ್ದು ಒಂದೊಂದು ರಗ ಒಂದು ಖನದೊಳಗೆ ತುಂಬಿ ಕಳಿಸಿರ್ತಾರ. ಅದಕ್ಕಾಗಿ ಇವರ ಹತ್ರ ತಾಳ್ಮೆ ಇರೋದಿಲ್ಲ ಅಂತ ಹೇಳ್ತಾರಲ್ಲ, ಆನ್ ದ ಸ್ಪಾಟ್ ಡೆತ್. ಸೊ ಅದಕ್ಕಾಗಿ ಇಂತ ಸೈನಿಕರನ್ನು ಕೂಡ ಒಂದ ಬಿಸ್ನೆಸ್ ಮ್ಯಾನ್ ಆಗ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀನು ಕಲಿಬೇಕಾಗಿದ್ದ ಪಾಠ ತಾಳ್ಮೆ ಅಂತ ನನಗೆ ಹೇಳಿದ್ರು. ಫಸ್ಟ್ ಆಫ್ ಆಲ್ ನೀನು ಸೇಫ್ ಶಾಪ್ ಹಿಂದೆಗಡೆ ಮಾಡು. ಫಸ್ಟ್ ಆಫ್ ಆಲ್ ನೀನು ಕಲಿಬೇಕಾಗಿದ್ದು ಜೀವನದಲ್ಲಿ ಡೈಮಂಡ್ ಆಗ್ಬೇಕಾಗಿತ್ತರ ನನ್ನ ಹತ್ರ ಏನ್ ಬೇಕು, ತಾಳ್ಮೆ ಇರಬೇಕು ಅಂತ ಹೇಳಿದ್ರು. ಎಸ್, ಆ ತಾಳ್ಮೆ ಅನ್ನುವಂಥದ್ದು ಯಾವ ವ್ಯಕ್ತಿ ಕಲಿತಾರಲ್ಲ ಆ ವ್ಯಕ್ತಿ 100% ಯಶಸ್ವಿ ಆಗ್ತಾರೆ. ಆಮೇಲೆ ಅಟಿಟ್ಯೂಡ್, ನಮ್ಮ ದೃಷ್ಟಿಕೋನ ಪ್ರತಿ ಸರಿಯೂ ಕೂಡ ಪಾಸಿಟಿವ್ ಆಗಿರ್ಬೇಕು. ಹೋಲ್ ಬಿಡಪ್ಪ, ಈ ವ್ಯಕ್ತಿ ಯಾವಾಗ ಬರ್ತಾನ, ಇವನಿಂದ ನಾ ಯಾವಾಗ ಡೈಮಂಡ್ ಹಾಕ್ತಿವಿ, ಇವ್ ಯಾವಾಗ ಕೆಲಸ ಮಾಡವ, ಇವ್ ಮಳ್ಳದಾನ, ಇವ್ ಹೇಳಾಕ್ ಬರೋದಿಲ್ಲ, ಇವನ್ ಸುತ್ತ ಯಾಕೆ ನಾವು ಟೈಮ್ ವೇಸ್ಟ್ ಮಾಡ್ಬೇಕು, ಇವ್ ಶಾನೆ ಅದಾನ, ಇವನ್ ಬೆನ್ ಹತ್ತಬೇಕು ಅಂತ ನಾವೇನಾದ್ರೂ ತಪ್ಪು ಕಲ್ಪನೆ ಮಾಡಿದ್ರೆ ನಮ್ದು ತಪ್ಪು ಸ್ನೇಹಿತರೆ. ನಮ್ಮ ಅಟಿಟ್ಯೂಡ್ ದೃಷ್ಟಿಕೋನ ಹೆಂಗಿರ್ಬೇಕಪ್ಪ ಅಂತಂದ್ರೆ ಪಾಸಿಟಿವ್ ಆಗಿರ್ಬೇಕು. ಯಾಕಂದ್ರೆ ಇನ್ನ ನೋಡ್ರಿ, ನಮ್ಮ ಪವಾಡಿ ಸರ್ ಆಗಿರ್ಬೋದು, ಸಿದ್ಧಾರೂಢ ಸರ್ ಆಗಿರ್ಬೋದು, ಇನ್ನ ಚಿಕ್ಕವ್ರ ಇದಾರ. ಇವ್ರಿಗೋಸ್ಕರ ನಮ್ ಸಮಯನ ಯಾಕೆ ಹಾಳು ಮಾಡ್ಬೇಕಪ್ಪ, ಇವಕ್ಕಿನ ಹೇಳಾಕ್ ಬರಂಗಿಲ್ಲ, ಏನಿಲ್ಲ, ಸಣ್ಣವ್ರ ಅದಾರ, ಇವ್ರ ಮಾತ್ ಯಾರು ಕೇಳ್ತಾರ, ಇವ್ರನ್ನ ಬಿಟ್ಟು ಸುಮ್ ದೊಡ್ಡವ್ರ ಸಾಮ್ರಾಟ್ ಸರ್ ಆಯ್ತು, ಆಮೇಲೆ ಕುಮಾರ್ ಸರ್ ಆಯ್ತು, ರೇವಪ್ಪ ಸರ್ ಆಯ್ತು, ಆಮೇಲೆ ವಿರೂಪಾಕ್ಷ ಸರ್ ಆಯ್ತು, ಇಂತ ದೊಡ್ಡ ಜೋಡಿ ಅಟ್ಟ ಇದ್ರೆ ಸಾಕು, ಇವ್ರ ಜೋಡಿ ಯಾಕೆ ನಾ ತಲೆ ಹೊಡ್ಕೋಬೇಕಂತ ನಾವ್ ಏನಾದ್ರು ನೆಗೆಟಿವ್ ವಿಚಾರ ಮಾಡಿದ್ವಿ ಅಂತಂದ್ರೆ ನಾವ್ ಇಲ್ಲಿ ಹಾಳಾದಿವಿ ಅಂತ ಅರ್ಥ. ಸ್ನೇಹಿತರೆ, ಪ್ರತಿಯೊಬ್ಬರದು ಕೂಡ ಪ್ರತಿಯೊಂದು ತ್ಯಮದಲ್ಲಿ ಏನದೆ ವ್ಯಾಲ್ಯೂ ಇದೆ, ಅವ್ರದೇ ಆದಂತ ಸ್ಥಾನ ಮಾನ ಇದೆ ಸ್ನೇಹಿತರೆ. ಅವ್ರ ಏನಾದ್ರು ಜೀವನದಲ್ಲಿ ಇನ್ನೂ ಜೀವನದಲ್ಲಿ ಚಿಗುರುವಂತ ಒಂದು ಕಿರಣದ ಜ್ಯೋತಿ ಅವರಲ್ಲಿ ಬೆಳೀತಾ ಇದೆ. ಅವ್ರ ಏನಾದ್ರು ಇದರಲ್ಲಿ ಡೈಮಂಡ್ ಆದ್ರೆ ಅಂತಂದ್ರೆ ಅವರು ಮುಖ್ಯವಸ್ತು ಆಗುವವರೆಗೂ ಕೂಡ ವಾರಕ್ಕೆ 2 ಲಕ್ಷ ರೂಪಾಯಿ ತಗೋತಾರ. ಅವ್ರ ಅಪ್ಲೈನ್ ವಾರಕ್ಕೆ 2 ಲಕ್ಷ ರೂಪಾಯಿನೂ ಕೂಡ ಬಂದೇ ಬರ್ತದೆ. ಸೊ ಹೀಗಾಗಿ ಏನಾಗಿರ್ತದ, ನಮ್ಮ ಒಳಗೆ ಯಾವತ್ತಿದ್ರು ಕೂಡ ಪಾಸಿಟಿವ್ ಆಗಿರ್ಬೇಕು. ಟೀಚಬಿಲಿಟಿ ನಾವು ಹೇಳ್ತೀವಿ, ಯಾವುದೇ ಕ್ಷೇತ್ರದಲ್ಲಿ ಟಿ ಅನ್ನುವಂತ ಟೀಚಬಿಲಿಟಿ, ಯಾವುದೇ ಕ್ಷೇತ್ರದಲ್ಲಿ ಕಲಿಲೇಬೇಕು. ಒಬ್ಬ ಸೊಸಿ ಆದವಳು ಕಲಿಲೇಬೇಕು, ಟೀಚರ್ ಆದವರು ಕಲಿಲೇಬೇಕು, ಒಬ್ಬ ವಾಚ್ಮ್ಯಾನ್ ಆದಂತವನು ಕಲಿಲೇಬೇಕು, ಸೈನಿಕನಾದವನು ಕಲಿಲೇಬೇಕು, ಪೊಲೀಸ್ ಆದ್ರೂ ಕಲಿಲೇಬೇಕು, ವಕೀಲ ಆದ್ರೂ ಕಲಿಲೇಬೇಕು. ಕಲಿಯದೇ ಇದ್ರೆ ಅವನಿಗೆ ನೌಕರಿ ಸಿಗೋದಿಲ್ಲ ಸ್ನೇಹಿತರೆ. ವಕೀಲ ಆಗ್ಬೇಕಾದ್ರೂ ಸಾಕಷ್ಟು ಬುಕ್ಗಳನ್ನ ನೀವು ನೋಡಿರಿ. ಆ ನ್ಯಾಯ, ಈ ನೀತಿ, ಅದು ಇದು 28 ಎಲ್ಲ ಓದಲೇಬೇಕು. ಒಬ್ಬ ಸನ್ಯಾಸಿ ಆದ್ರೂ ಕೂಡ ನನಗೆ ಸಂಸಾರ ಬೇಡ ಅಂತ ಎಲ್ಲ ಮಾರ್ಗವನ್ನು ತಲುಪಿ ದೂರ ಹೋದ್ರು ಕೂಡ ಅವನು ಕೂಡ ಕಲಿಲೇಬೇಕು. ಅವನು ಕಲ್ತಾಗ ಮಾತ್ರ 4 ಜನ ಅವನ ಪ್ರವಚನ ಕೇಳಕ್ ಬರ್ತಾರ, 4 ಜನ ಅವನ ಮಾರ್ಗವನ್ನ ಕೇಳಕ್ ಬರ್ತಾರ. ಅವನು ಕಲಿಲಿಲ್ಲ, ಸೋಮು ಕೂತಿದ ಅಂದ್ರೆ ಅವನ ಹತ್ರ ಯಾರು ಹೋಗಲ್ಲ ಸ್ನೇಹಿತರೆ. ಪ್ರತಿಯೊಂದು ಫೀಲ್ಡ್ ನಲ್ಲಿ ಕಲಿಯೋದಿದೆ. ಆದ್ರೆ ಇದರಲ್ಲಿ ವಾರಕ್ಕೆ 2 ಲಕ್ಷ ರೂಪಾಯಿ ತಗೋಬೇಕಾದ್ರೆ ಸ್ನೇಹಿತರೆ, ನಾವು ಓನ್ಲಿ ಒಂದ್ ವಾರ ಜಾಯಿನ್ ಆಗೋದು, ಒಂದ್ ವಾರ ಸುಮ್ ಇರೋದು, ಒಂದ್ ವಾರ ಇದನ್ನ ಬಿಟ್ಟು ಸುಮ್ ನಾವು ಕುಂದ್ರಿ ಅಂದ್ರೆ ಅದ್ರ ಸಕ್ಸಸ್ ಆಗೋದಿಲ್ಲ. ಕಲೀಲೇಬೇಕು. ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಕಲೀಲೇಬೇಕು. ಅಂದ್ರೆ ಹಾನೆಸ್ಟಿ, ಪ್ರಾಮಾಣಿಕತೆ, ನಮ್ಮ ಸಂಸ್ಥೆ ಮೇಲೆ, ನಮ್ಮ ಅಪ್ಲೈನ್ ಮೇಲೆ, ನಮ್ಮ ಸಿಸ್ಟಮ್ ಮೇಲೆ, ಆಮೇಲೆ ನಮ್ಮ ಮೇಲೆ ನಮಗೆ ಏನಾಗಿರ್ಬೇಕು, ಪ್ರಾಮಾಣಿಕತೆ ಆಗಿರ್ಬೇಕು. ಪ್ರಾಮಾಣಿಕತೆ ಇತ್ತು ಅಂತಂದ್ರೆ ನಾವ್ ಇದರಲ್ಲಿ ಸಕ್ಸಸ್ಫುಲ್ ಆಗ್ತೀವಿ. ಇಲ್ಲಿ ಏನಾದ್ರೂ ಮೋಸ ಇತ್ತು ಅಂತಂದ್ರೆ ನಾವ್ ಇದ್ರಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ ಸ್ನೇಹಿತರೆ. ಪೇಷನ್ಸ್ ನೋಡಿ, ಆಲ್ರೆಡಿ ಹೇಳಿದೀನಿ. ಒಂದು ಸಣ್ಣ ಸಸಿ, ನಮ್ಮ ರೇವಪ್ಪ ಸರ್ ಹೇಳಿದ್ರು ಮಣ್ಣಿನ ದಿವಸ, ಒಂದು ಸಣ್ಣ ಸಸಿ ದೊಡ್ಡ ಮರವಾಗಿ ಬೆಳಿಬೇಕಂಗಾದ್ರೆ ಒಂದು ಸ್ವಲ್ಪ ಸಮಯ ಬೇಕಾಗತ್ತ. ಇಂತ ಒಂದು ಮಾವಿನ ಮರ ಆಗಿ ಬೆಳಿಬೇಕಾದ್ರೆ ಕನಿಷ್ಠ 2 ರಿಂದ 3 ರಿಂದ 5 ವರ್ಷ ಬೇಕಾಗತ್ತ. ತದನಂತರ ಒಂದು ಟೊಂಗಿಗೆ ಒಂದು ತುಸುಕಾಯಿ ಆಗ್ತಾವ, ಮತ್ತೊಂದು ಟೊಂಗಿಗೆ ಆಗಿರೋದಿಲ್ಲ, ಮತ್ತೊಂದು ಟೊಂಗಿಗೆ ಮತ್ತೆ ಹೆಚ್ಚಾಗ್ತಾವ, ಈ ಕಡೆ ಆಗಿರಂಗಿಲ್ಲ. ವರ್ಷದಿಂದ ವರ್ಷಕ್ಕೆ ಮುಂದೊಂದು ದಿನ ಹೆಂಗಾಗತ್ತಂತಂದ್ರೆ ಆ ಆಲದ ಮರ ತುಂಬ ಆ ಮಾವಿನ ಮರ ತುಂಬ ಬರೋ ಕಾಯಿಗಳೇ ಕಾಣ್ತಾವ, ಎಲೆಕ್ಕಿಂತ ಹೆಚ್ಚು ಕಾಯಿನೇ ಕಾಣಕತ್ತಾವ. ಕಾಯಿ ತುಂಬಿದ ಮರ ಏನ್ ಮಾಡ್ತದ, ಕೆಳಗಡೆ ಜೋತ್ ಬೀಳ್ತದ. ಅಷ್ಟೊಂದು ಮುಂದೆ ಹಣ್ಣುಗಳಾಗ್ತಾವ ಸ್ನೇಹಿತರೆ. ಆದ್ರೆ ಅದಕ್ಕಿಂತ ಮುಂಚೆನೆ ನಾವು ಹಣ್ಣು ಬೇಕು ಅಂತ ಸಣ್ಣ ಸಸಿ ಇದ್ದಾಗ ನಾವು ಕಿರಿಕಿರಿ ಕೊಟ್ಟಿವಿ ಅಂತಂದ್ರೆ ಸಕ್ಸಸ್ಫುಲ್ ಆಗೋದಿಲ್ಲ. ಒಂದು ಮಾವಿನ ಮರ ನಾವು ಹಚ್ಚಿದೀವಿ ಅಂತಂದ್ರೆ ಕನಿಷ್ಠ ಅದನ್ನ 5 ವರ್ಷ ಆದ್ರೂ ಅದನ್ನ ಜೋಪಾನವಾಗಿ ಮಾಡ್ಕೊಂಡು ಹೋದಾಗ ಮಾತ್ರ ನಾವೇನಾಗ್ತೇವೆ, ಸಕ್ಸಸ್ಫುಲ್ ಆಗ್ತೀವಲ್ಲ. ಅದೇ ರೀತಿ ನಾವುಗಳು ಕೂಡ ಪೇಷನ್ಸ್, ತಾಳ್ಮೆಯಿಂದ ಇರಬೇಕು. ಸಣ್ಣದೊಂದು ಬಿಲ್ಡಿಂಗ್ ಕಟ್ಬೇಕಂತ ತಿಳ್ಕೊರಿ, ಸಣ್ಣದೊಂದು ಪತ್ರ ಸಡ್ ಹೊಡಿಬೇಕಾದ್ರೆ 1 ತಿಂಗಳು 15 ದಿವಸ 20 ದಿವಸ ಫಸ್ಟ್ ಕ್ಲಾಸ್ ಒಳಗೆ ತಳ ಕಾಂಕ್ರೀಟ್ ಹಾಕಿ ಮ್ಯಾಲೆ ಪತ್ರ ಹೊಡಸಿನ ಪಾಟ್ನಿ ಒಳಗ್ ಹೂ ಏನಂತಾರ ಹಾಲು ಶಿಕ್ಷಣ ನಾವು ಮನಿ ಕಟ್ಕೊಂಡಿರ್ಬೋದು.